ಓ ಪಾರ್ವತಿ, ಇಷ್ಟೊತ್ತಲ್ಲ ಎಲ್ಲಿಗೆ ಹೊರಟೆ? ಯಜಮಾನ್ರೆ, ನೀವ್ ಕುಡ್ತಿದ್ದೀರಾ? ಅಯ್ಯೋ ಪಾರ್ವತಿ, ನೀನ್ ಬುದ್ಧಿವಂತರು ದಡ್ಡಿನೋ ಒಂದು ಗೊತ್ತಿಲ್ಲ. ಕುಡ್ದಿರೋರ್ ಮುಂದೆ ನಿಂತ್ಕೊಂಡು ಯಜಮಾನ್ರೆ ನೀವು ಕುಡ್ದಿದ್ದೀರಾ ಅಂತ ಕೇಳ್ತಾ ಇದೆಯಲ್ಲ. ಎಸ್ ಪಾರ್ವತಿ, ನಾನು ಕುಡ್ದಿದ್ದೀನಿ. ಓ, ನಂಬಿಕೆ ಬರ್ತಲ್ವಾ? ಬೇಕಾದ್ರೆ ನನ್ನ ಬಾಯಿ ಸ್ಮೆಲ್ ನೋಡು. ಇನ್ನೊಂದ್ ವಿಷಯ ಗೊತ್ತಾ? ಅವ್ರು ಕುಡ್ಕೊಂಡ್ ಬಂದಿಸ ಅವ್ರ ಮೇಲೆ ನನ್ಗೆ ಏನೇನ್ ಕೋಪ ಇರುತ್ತೋ ಎಲ್ಲ ತೀರಿಸ್ಕೊಂಡ್ಬಿಡ್ತೀನಿ ನಾನು. ಯಜಮಾನ್ರೆ, ಇದೆಷ್ಟು? ರೀ, ಯಾಕ್ರಿ ಕುಡಿದ್ರಿ? ಯಾಕ್ ಕುಡಿದ್ರಿ? ನಿಮ್ಮನ್ನೇ ಕೇಳ್ತಿರೋದು, ಯಾಕ್ ಕುಡಿದ್ರಿ? ಲವ್ ಫೇಲ್ಯೂರ್. ಓಹೋ, ಪ್ರಪಂಚದಲ್ಲಿ ಯಾರು ಲವ್ವೇ ಮಾಡಿಲ್ಲ, ನೀವೊಬ್ರೇ ಮಾಡಿರೋದ್ ನೋಡಿ. ನೋಡಿ, ನೀವ್ ಈ ರೀತಿ ಕುಡಿಯೋದು ನನಗೊಂದ್ ಸ್ವಲ್ಪನೂ ಇಷ್ಟ ಆಗಲ್ಲ. ಇದೇ ಕೊನೆ. ಇನ್ನೊಂದು ಸಲ ನೀವ್ ಹೀಗೇನಾದ್ರು ಕುಡ್ಕೊಂಡ್ ನನ್ ಮುಂದೆ ಬಂದ್ರೆ ಏನ್ ಮಾಡ್ತೀಯ? ಸೌಟ್ ತಗೊಂಡು ಮಕ್ಕದ ಮೇಲೆ ಹಾಕ್ತೀನಿ, ಮನೆಯಿಂದ ಹೊರಗ್ ಹಾಕ್ತೀನಿ, ಇಡೀ ರಾತ್ರಿ ಹೊರಗಡೆ ಇರ್ಬೇಕಾಗತ್ತೆ. ತಿನ್ನೋದಕ್ಕೆ ಊಟ ಕೊಡಲ್ಲ, ಕುಡಿಯೋದಕ್ಕೆ ಒಂದ್ ತೊಟ್ ನೀರು ಕೊಡಲ್ಲ. ಅರ್ಥ ಆಯ್ತಾ? ಕೊಡ್ತೀಯ? ಇದ್ಯಾಕೋ ಮಿತಿ ಮೀರ್ತಿದೆ. ಸುಮ್ನೆ ನನ್ ಮಾತ್ ಕೇಳಿ. ನೀವ್ ಕುಡಿಯೋದ್ ನನಗ್ ಇಷ್ಟ ಆಗಲ್ಲ. ಅಲೋ ಅಲೋ ಅಲೋ, ನಿನ್ನಿಷ್ಟ ಕೆಟ್ಕೊಂಡು ನನಗೇನಾಗ್ಬೇಕು? ನೀನೇನ್ ನನ್ ಮೇಲೆ ಅಧಿಕಾರ ಚಲಾಯಿಸ್ತಾ ಇದೀಯ? ನೀನೇನ್ ಹೇಳ್ತೀನ? ಓ ಕರೆಕ್ಟ್, ನೀನು ನಾನು ಹೇಳ್ತೀನಿ ಅಲ್ವಾ? ಯಾಕೆ ಹೇಳು? ನೀನವತ್ತು ನನ್ ಕಣ್ಣಿನ ಹುಡುಗಿ ಬದಲು ಬಂದು ನಿಂತಿದ್ದ ಅಲ್ವಾ? ನೀನ್ ನಾನು ಹೇಳ್ತೀನಿ ಕರೆಕ್ಟ್. ಅದಕ್ಕೆ ನಿನಗೆ ನಾನೊಂದು ಹೊಸ ವಿಷಯ ಹೇಳ್ತಾ ಇದ್ದೀನಿ, ಯಾರಿಗೂ ಹೇಳ್ಬೇಡ ಆಯ್ತಾ? ನಾನು ನಿನಗೆ ಡಿವೋರ್ಸ್ ಕೊಡ್ತಾ ಇದ್ದೀನಿ. ನಿನ್ನಿಂದ ದೂರ ಆಗ್ಬೇಕು ಅದು ನಿರ್ಧಾರ ಮಾಡಿದಿರಿ. ಸಿದ್ಧೆ ಇರೋ ಪ್ರೀತಿಗೆ ಕುರುಕ್ತ ಕೂಡಬಾರ್ದು ಅಂತ ರಮಾಕಾಂತ್ ಅಂಕಲ್ ಚೆನ್ನಾಗಿ ಅರ್ಥ ಮಾಡಿಸಿದ್ದಾರೆ. ಅದಕ್ಕೆ ನಿನ್ಗೆ ಡಿವೋರ್ಸ್ ಕೊಟ್ಟು ಅಂಬ ನೋಡಿರೋ ಅನುಷ್ಕಾ ಜೊತೆ ಮದ್ವೆ ಆಗ್ತೀನಿ. ಅದೇ ಬೆಸ್ಟ್ ಅಲ್ವಾ? ಇನ್ನೊಂದು ವಿಷಯ ನೆನ್ಪಿಟ್ಕೊ, ನನ್ ಡಿವೋರ್ಸ್ ಕೊಟ್ಮೇಲೆ ನನ್ನ ಮಾತಾಡ್ಸೋದಾಗ್ಲಿ ನೋಡೋದಾಗ್ಲಿ ಮಾಡಬಾರ್ದು. ನಿನ್ ಲೈಫ್ ನಿನಗೆ, ನನ್ ಲೈಫ್ ನನಗೆ. ಇನ್ಯಾವತ್ತು ನನ್ ಕಣ್ಮುಂದೆ ಬರಬಾರ್ದು. ನಿನ್ನ ನನ್ ಮನ್ಸಿಂದ ಕಿತ್ತಾಕ್ತಾ ಇದ್ದೀನಿ. ಗುಡ್ 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 ಬಾಯ್ ಬಾಯ್. ಕಿತ್ತಾಕ್ತಾ ಇದ್ದೀನಿ, ಕಿತ್ತಾಕ್ತಿ ಖಂಡಿತ ಹೇಳ್ತು. ಐ ಜನನಿ, ನನ್ನ ದಾದಿನಿ, ಚೆನ್ನಾಗಿದೀಯಾ? ಊಟ ಮಾಡ್ದ್ಯಾ? ಪ್ರೀತು ಹೇಗಿದ್ದಾನೆ?
ನಿನ್ನನ್ ಚೆನ್ನಾಗಿ ನೋಡ್ಕೊಳ್ತಿದ್ದಾನೋ ಇಲ್ವೋ? ಇಲ್ಲಾಂದ್ರೆ ಹೇಳೋ, ಸರಿಯಾಗಿ ಕ್ಲಾಸ್ ತಗೋತೀನಿ. ಅವನನ್ನ ಚೆನ್ನಾಗಿ ನೋಡ್ಕೋತಿದ್ದಾನೆ ಭಾವ. ಅಲ್ಲ, ನೀವ್ಯಾಕೆ ಈ ರೀತಿ? ಯಾವ ರೀತಿ? ಏನಿಲ್ಲ ಬಿಡಿ. ಇಷ್ಟೊತ್ತಲ್ಲಿ ಎಲ್ಲಿಗೆ ಹೋಗ್ತಿದ್ದೀರಾ? ಅಮ್ಮನ್ ರೂಮ್ಗೆ. ನಾನಿವತ್ತು ಅಮ್ಮನ್ಗೆ ಎಲ್ಲ ಸತ್ಯನೂ ಹೇಳ್ಬಿಡ್ತೀನಿ. ಸತ್ಯನಾ? ಯಾವ ಸತ್ಯ ಭಾವ? ನಾನು ಕಣ್ಣಿನ ಹುಡುಗಿನ ಪ್ರೀತಿಸ್ತಾ ಇದ್ನಲ್ಲ, ಆ ಹುಡುಗಿ ಬಗ್ಗೆ ಮಾತಾಡಿ ಆ ಹುಡುಗಿ ನನಗೆ ಸಿಗಲ್ಲ, ನಾನು ಅವಳಿಗೆ ಡಿವೋರ್ಸ್ ಕೊಟ್ಬಿಟ್ಟೆ ಅಂತ ಹೇಳಿ ಬೇಗ ನನಗೆ ಅನುಷ್ಕಾಗೆ ಮದ್ವೆ ಮಾಡಿ ಅಂತ ಹೇಳಕ್ ಹೋಗ್ತಾ ಇದ್ದೀನಿ. ನೀನೆ ಹೇಳು ಜಾನಿ, ಕರೆಕ್ಟ್ ತಾನೆ? ಯಾರು ನಮಗ್ ಸಿಗಲ್ವೋ ಅವರಿಂದ ನೋವು ಅನುಭವಿಸೋಕ್ಕಿಂತ ದೂರ ಆಗೋದು ಒಳ್ಳೇದು ತಾನೆ? ಭಾವ, ಎಲ್ರೂ ನಿಮ್ ತರನೇ ಯೋಚನೆ ಮಾಡಿದ್ರೆ ಪ್ರೀತಿಗ್ ಬೆಲೆನೇ ಇರಲ್ಲ ಅಲ್ವಾ? ನೀನ್ ಏನ್ ಹೇಳ್ತಾ ಇದೆಯೋ ನನಗೆ ಅರ್ಥನೇ ಆಗ್ತಾ ಇಲ್ಲ. ಏನೂ ಇಲ್ಲ ಭಾವ, ಇಷ್ಟೊತ್ನಲ್ಲಿ ಅತ್ತೆ ಹತ್ರ ನಿಮ್ ಪ್ರೀತಿ ವಿಷಯ ಮಾತಾಡೋದು ಸರಿ ಇರಲ್ಲ. ಅವ್ರ ಇಷ್ಟೊತ್ತಿಗೆ ಮಲ್ಕೊಂಡಿರ್ತಾರೆ. ಅಯ್ಯೋ ಜನನಿ, ನನ್ ಪ್ರೀತಿ ಸತ್ತೋಯ್ತು. ನಾನ್ ಹೋಗ್ತಾ ಇರೋದು ನನ್ನ ಅನುಷ್ಕಾ ಮದ್ವೆ ವಿಚಾರ ಮಾತಾಡೋದಕ್ಕೆ. ಅದೇ ಭಾವ, ಇಷ್ಟೊತ್ನಲ್ಲಿ ಹೇಳೋದು ಸರಿ ಇರಲ್ಲ. ಪಾಪ ಅತ್ತೆ ಮಲಗಿರ್ತಾರಲ್ವಾ? ಮಲ್ಗಿರ್ಲಿ ಬಿಡು ಜನನಿ, ನಾನು ಹೋಗಿ ಅಮ್ಮ ಅಂತ ಕರೆದ್ರೆ ಸಾಕು, ಏನಪ್ಪ ಮಗನೆ ಅಂತ ಕೇಳ್ತಾರೆ. ನಮ್ಮಮ್ಮ ನನ್ ಮೇಲೆ ಬೇಜಾರೇ ಮಾಡ್ಕೊಳಲ್ಲ, ಯಾಕೆಂದ್ರೆ ಅವ್ರು ತುಂಬಾ ಒಳ್ಳೆಯವರು. ಹೌದು ಭಾವ, ಅತ್ತೆ ತುಂಬಾ ಒಳ್ಳೆಯವರು. ಆದ್ರೆ ಈ ಪರಿಸ್ಥಿತಿಲಿ ನೀವ್ ಅತ್ತೆ ಹತ್ರ ಹೋಗಿ ಮಾತಾಡೋದು ಸರಿ ಇರಲ್ಲ. ಅದೇ ಯಾಕೆ? ಯಾಕೆ ಅಂದ್ರೆ ನೀವು ಕುಡ್ತಿದ್ದೀರಾ ಭಾವ. ನಾನ್ ಕುಡ್ದಿದ್ದೀನಲ್ವಾ? ಹಾಗಾದ್ರೆ ನಾನ್ ಕೆಟ್ಟವನಾ? ಅಯ್ಯೋ, ಕುಡಿಯೋರು ಎಲ್ರು ಕೆಟ್ಟೋರಲ್ಲ ಭಾವ. ಪರಿಸ್ಥಿತಿ ಅವ್ರನ್ನ ಕುಡಿಯೋ ಹಾಗೆ ಮಾಡ್ಬಿಡುತ್ತೆ. ಅಷ್ಟಕ್ಕೂ ಯಾವತ್ತು ಕುಡಿದೇ ಇರೋ ನೀವು ಇವತ್ತು ಕುಡ್ದಿದ್ದೀರಾ ಅಂದ್ರೆ ನನ್ನಿಂದ ನಂಬೋದಿಕ್ ಆಗ್ತಾ ಇಲ್ಲ. ಹೌದು ಜನನಿ, ನನಗೂ ನಾನ್ ಕುಡ್ದಿದ್ದೀನಿ ಅಂತ ನಂಬೋದಿಕ್ಕೆ ಆಗ್ತಾ ಇಲ್ಲ. ಜನನಿ, ನಮ್ಮ ರಮಾಕಾಂತ್ ಅಂಕಲ್ ಇದಾರಲ್ಲ, ಅವ್ರು ತುಂಬಾ ಒಳ್ಳೆಯವರು, ನನಗ್ ಕುಡಿಸ್ಬಿಟ್ರು. ಸರಿ ಸರಿ, ಹೋಗ್ಲಿ ಬಿಡಿ ಭಾವ. ಈಗ ಟೈಮ್ ಆಯ್ತು, ನೀವ್ ಹೋಗಿ ಮಲ್ಕೊಳ್ಳಿ. ನಾಳೆ ಬೆಳಿಗ್ಗೆನೆ ಅತ್ತೆ ಹತ್ರ ಈ ವಿಷಯ ಮಾತಾಡಿದ್ರಾಯ್ತು. ನೀವ್ ಈ ಪರಿಸ್ಥಿತಿಲಿ ಅತ್ತೆ ಹತ್ರ ಹೋಗಿ ಮಾತಾಡಿದ್ರೆ ನೀವ್ ಕುಡ್ದಿರೋ ವಿಷಯ ಅವ್ರಿಗೆ ಗೊತ್ತಾಗತ್ತೆ. ಆಗ ಅವ್ರಿಗೆ ಬೇಜಾರಾಗುತ್ತಲ್ವಾ? ನೀನ್ ಹೇಳ್ತಾ ಇರೋದು ಕರೆಕ್ಟ್ ಜನನಿ. ನಾನ್ ಕುಡ್ದಿದ್ದೀನಿ ಅಂತ ಅಮ್ಮಂಗ್ ಗೊತ್ತಾದ್ರೆ ಪಾಪ ಅವ್ರು ತುಂಬಾನೇ ಬೇಜಾರು ಮಾಡ್ಕೋತಾರೆ. ಜನನಿ, ನಾನ್ ಹೇಳ್ಬೇಕಾಗಿರೋ ವಿಷಯನ ನಾನು ಅಮ್ಮಂಗ್ ಬೆಳಗ್ಗೆ ಹೇಳ್ತೀನಿ. ನೀನ್ ಅಮ್ಮಂಗ್ ನಾನು ಕುಡ್ದಿರೋ ವಿಷಯನ ಹೇಳ್ಬೇಡ, ಪಾಪ ತುಂಬಾ ಬೇಜಾರು ಮಾಡ್ಕೋತಾರೆ. ಗುಡ್ ನೈಟ್. ಯಾರನ್ನೋ ಕೊಲೆ ಮಾಡಿ ಅವನ್ ಜೈಲ್ ಪಾಲಾದ್ರೆ ನಾನ್ ಯಾಕೆ ಅವನ್ನ ಬಿಡಿಸ್ಬೇಕು? ನಿನ್ ಗಂಡಂಗೆ ತಲೆ ಕೆಟ್ಟಿದ್ಯಾ? ನಿನ್ನನ್ನ ನನ್ನ ಹತ್ರ ಕಳ್ಸಿದಾನಲ್ಲ. ನೋಡು, ಇದ್ದೇ ಕೊನೆ. ಇನ್ನೊಂದ್ಸಲ ಈ ರೀತಿ ಚೀಪ್ ನೆಪಗಳನ್ನ ಇಟ್ಕೊಂಡು ಇಲ್ಲಿಗೆ ಬಂದ್ರೆ ಸರಿಗಿರಲ್ಲ. ಏಯ್, ಈಗಿಂದೀಗ್ಲೇ ಇವಳನ್ನ ಕರ್ಕೊಂಡ್ ರೈಟ್ ಹೇಳು. ಆಯ್ತು ಮೇಡಮ್,
ಅಕ್ಕ ಹೋಗೋಣ ಬಾಗ. ಏಯ್ ಸುಮ್ಕೆ ನಿಂತ್ಕೊಳ್ಳೋ ಮೂದೇವಿ. ನನ್ ಗಂಡನ ಯಾವಾಗ ಬಾಸು ಬಾಸು ಅಂತಿದ್ಯಲ್ಲ, ಇವಾಗ ಅವ್ರನ್ನ ಬಿಡಿಸ್ಕೊಳ್ಳೋಣ ಅಂತ ನೋಡಿದ್ರೆ ಬಾಕ ಹೋಗೋಣ ಅಂತೀಯ. ಮೇಡಮ್ ಅವ್ರೆ, ನನ್ ಗಂಡ ನೀವ್ ಹೇಳಿದ ಕೆಲ್ಸ ಎಲ್ಲ ಮಾಡೋನೆ. ಇದೊಂದ್ಕಿತ ದೊಡ್ಡ ಮನ್ಸ್ ಮಾಡಿ ಅವನ್ನ ಬಿಡಿಸ್ಕೊಟ್ಬಿಡಿ. ನಾನು ಕೂಲಿನ ನಾಲಿನ ಮಾಡಿ ಅನ್ನ ಸಾಕೋತೀನಿ. ಆಗಕ್ಕಿಲ್ಲ ಅಂತ ಮಾತ್ರ ಹೇಳ್ಬೇಡಿ ಮೇಡಮ್ ಅವ್ರೆ. ದೊಡ್ಡ ಮನ್ಸ್ ಮಾಡಿ ನನ್ ಗಂಡನ ಬಿಡಿಸ್ಕೊಡಿ. ನಿಮ್ ಕಾಲು ಬಿಡಿ. ಏನ್ ಮಾಡ್ತೀವಿ ಎದ್ದೇಳೆ. ನೀನ್ ನನ್ ಕಾಲಿಗೆ ಬಿದ್ದು ಈ ತರ ಗೋಳಾಡ್ಕೊಂಡ್ರೆ ನಾನ್ ಕರ್ಗೋಗ್ಬಿಡ್ತೀನಿ ಅನ್ಕೊಂಡಿದ್ಯಾ? ಅದ್ ನಿನ್ ಭ್ರಮೆ. ನೋಡು, ನಿನ್ ಗಂಡ ನಾನ್ ಹೇಳಿದ ಕೆಲ್ಸ ಮಾಡಿ ಜೈಲಿಗೆ ಹೋಗಿದ್ರೆ ಅವನ್ನ ಬಿಡ್ಸ್ಕೊಳ್ಳೋ ಯೋಚನೆ ಮಾಡ್ಬೋದಿತ್ತು. ಅದನ್ ಬಿಟ್ಟು ಅವ್ನ್ ಯಾವ್ದೋ ಡೀಲ್ ಮಾಡಕ್ ಹೋಗಿ ಜೈಲಿಗೆ ಹೋದ್ರೆ ನಾನ್ ಯಾಕೆ ಬಿಡ್ಸ್ಲಿ? ಈ ವಿಷಯ ನಾಳೆ ನಾನ್ ಸೊಸೆಯಾಗಿ ಹೋಗ್ತಿರೋ ಅರಸನ್ ಕೋಟೆ ಮನೆಯವ್ರಿಗೆ ಗೊತ್ತಾದ್ರೆ ಅವ್ನ್ ನನ್ ಬಗ್ಗೆ ಏನ್ ಅನ್ಕೊಳಲ್ಲ. ನಿನ್ ಗಂಡನ್ಗೆ ಯಾರ್ ಡೀಲ್ ಕೊಟ್ಟಿದಾರೋ ಅವ್ರ ಹತ್ರ ಹೋಗಿ ನನ್ ಗಂಡನ್ನ ಬಿಡ್ಸ್ಕೊಡಿ ಅಂತ ಭಿಕ್ಷೆ ಬೇಡು. ಇದೇ ಕೊನೆ. ಇನ್ನೊಂದ್ಸಲ ನಿನ್ ದರಿದ್ರ ಮುಖ ಇಟ್ಕೊಂಡು ಇಲ್ಲಿಗ್ ಬಂದ್ರೆ ನನ್ನನ್ನ ಬ್ಲಾಕ್ ಮೇಲ್ ಮಾಡ್ತಿದ್ದಾಳೆ ಅಂತ ನಿನ್ನನ್ನ ನಿನ್ ಗಂಡ ಇರೋ ಜೈಲಿಗೆ ಕಳಿಸ್ಬೇಕಾಗತ್ತೆ. ಆಮೇಲೆ ಇಬ್ರು ಒಟ್ಟಿಗೆ ಕೂತ್ಕೊಂಡು ಕಷ್ಟ ಸುಖ ಮಾತಾಡ್ಕೊಳ್ಳಿ. ಏಯ್, ಇವಳನ್ನ ಈಗಿಂದ ಈಗ್ಲೇ ಕರ್ಕೊಂಡು ಹೋಗ್ತೀಯೋ ಅಥವಾ ನಾನೇ ಕುತ್ಕೆ ಹಿಡ್ಗ ಆಚೆ ಹಾಕ್ಲೋ? ಬೇಡ ಮೇಡಮ್, ನಾನೇ ಕರ್ಕೊಂಡು ಹೋಗ್ತೀನಿ. ಅಕ್ಕ ಬಾಕ ಹೋಗೋಣ. ಶುರು ಆಯ್ತಾ ನಿಂದು? ಶುರು ಮಾಡ್ಬೇಕು. ಪೊಲೀಸ್ ಇದ್ದ, ಬೇಗ ಹೋಗಿ ರೆಡಿ ಆಗು, ಟೈಮ್ ಇಲ್ಲ ಅಲ್ಲಿ. ಅರೆ ನಾನೇ ನಿಂತರ ಅರ್ಧ ಗಂಟೆ ರೆಡಿ ಆಗ್ಬೇಕಾ? ನೋಡು, ನಾನು ಆಗ್ಲೇ ರೆಡಿ, ಎವರ್ ರೆಡಿ. ಸರಿ ಬಿಡಪ್ಪ, ನೀವೇನೋ ಹುಡುಗರು ಹೇಗ್ ರೆಡಿ ಆದ್ರೂ ನಡೆಯುತ್ತೆ. ನಾವು ಹುಡುಗಿರು ಹಾಗೆ ಮಾಡೋದಕ್ಕಾಗಲ್ಲ. ಟೈಮ್ ತಗೊಂಡು ನೀಟಾಗಿ ರೆಡಿ ಆಗ್ಬೇಕು. ಅದು ಅಲ್ದೆ ನಾನ್ ಯಾರು? ಅರಸನ ಕೋಟೆ ಸೊಸೆ, ಪ್ರೀತಮ್ ಅವ್ರ ಧರ್ಮಪತ್ನಿ. ಹೀಗಿರುವಾಗ ನಾನು ಹೇಗೆಗೋ ರೆಡಿ ಆಗೋದಕ್ಕಾಗತ್ತಾ? ಅಬ್ಬಾ, ಮದ್ವೆ ಆದಾಗ್ಲಿಂದ ಮೊದಲನೇ ಸಲ ನಿನ್ನ ಬಾಯಿಂದ ಪ್ರೀತಮ್ ಅವರ ಧರ್ಮಪತ್ನಿ ಅಂತ ಕೇಳಿ ನನಗೆ ಬಹಳ ಸಂತೋಷ ಆಯ್ತು. ಶಬಾಷ್ ಪ್ರೀತಮ್, ನಿನ್ ಜೀವನದಲ್ಲಿ ಒಂದು ಬಡ್ತಿ ಸಿಕ್ಕಿದೆ. ಓಯ್, ಹೋದ ವರ್ಷ ಈ ಟೈಮಲ್ಲಿ ನಾವು ನ್ಯೂ ಇಯರ್ ನ ನಿಮ್ ಮನೇಲಿ ಕೊಟ್ಕೆಲ್ ಸೆಲೆಬ್ರೇಟ್ ಮಾಡಿದ್ವಿ, ನೆನ್ಪಿದ್ಯಾ? ಎಷ್ಟು ಬೇಗ ವರ್ಷಗಳು ಕಳೆದು ಹೋಯ್ತು ಅಲ್ವಾ? ಪಾಪ ಭಾವ ನಮಗೋಸ್ಕರ ಎಷ್ಟೆಲ್ಲ ರಿಸ್ಕ್ ತಗೊಂಡಿದ್ರು. ಆದ್ರೆ ಈಗ ಅವ್ರ ಜೀವನನೇ ಹೀಗಾಗ್ಬಿಟ್ಟಿದೆ. ಯೋಚನೆ ಮಾಡ್ಬೇಡ ಜನನಿ, ನಮ್ ಪ್ರೀತಿಗೆ ಇಷ್ಟೆಲ್ಲ ಕಷ್ಟಪಟ್ಟರು ಬ್ರೋ ಜೀವನ ಹಾಳಾಗಕ್ಕೆ ನಾನ್ ಬಿಡಲ್ಲ. ಏನಾದ್ರೂ ಒಂದ್ ಮಾಡೇ ಮಾಡ್ತೀನಿ. ಹಾ ಪ್ರೀತು, ನಿನಗೆ ಹೇಳೋದೇ ಮರ್ತೆ. ಬೆಳಿಗ್ಗೆ ಭಾವ ಅವ್ರ ಪ್ರೀತಿ ವಿಷಯದ ಬಗ್ಗೆ ಅತ್ತೆ ಹತ್ರ ಮಾತಾಡ್ತೀನಿ ಅಂತ ಹೊರಟಿದ್ರು. ಸದ್ಯ ನಾನು ಅವ್ರನ್ನ ತಡೆದೆ. ಹೌದಾ? ಏನ್ ಹೇಳಕ್ ಹೊರಟಿದ್ದ? ನನಗೆ ಆ ಕಣ್ಣಿನ ಹುಡುಗಿ ಸಿಗಲ್ಲ, ನಾನು ಅನುಷ್ಕನ್ನೇ ಮದ್ವೆ ಆಗ್ತೀನಿ ಅಂತ ಹೇಳೋದಕ್ಕೆ ಹೊರಟಿದ್ರು. ಅದಕ್ಕೆ ನಾನು ದುಡುಕ್ಬೇಡಿ ಭಾವ, ಇನ್ನೊಂದ್ ಸ್ವಲ್ಪ ದಿನ ವೇಟ್ ಮಾಡಿ ಆ ಕಣ್ಣಿನ ಹುಡುಗಿ ಬಗ್ಗೆ ಏನಾದ್ರೂ ವಿಷಯ ಗೊತ್ತಾಗ್ಬೋದು ಅಂತ ಹೇಳ್ದೆ. ಅದಕ್ಕೆ ಅವರು ಒಪ್ಕೊಂಡು ಇವತ್ತು ಒಂದಿನ ವೇಟ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ಬಹುಶಃ ನಾಳೆ ಅವರು ಅತ್ತೆ ಹತ್ರ ಮಾತಾಡ್ತಾರೆ ಅನ್ಸುತ್ತೆ. ಆಗ ಅತ್ತೆ ಅವ್ರ ಮಾತನ್ನ ಒಪ್ಕೊಂಡು ಆದಷ್ಟು ಬೇಗ ಅನುಷ್ಕಾ ಅವ್ರ ಜೊತೆ ಮದ್ವೆ ಮಾಡಿಸ್ಬಿಡ್ತಾರೆ ಪ್ರೀತು. ಹಾಗೇನಾದ್ರೂ ಆದ್ರೆ ಭಾವನ್ ಪ್ರೀತಿನೇ ಸತ್ತೋದಾಗೆ. ಪ್ರೀತು, ಭಾವನ ಹತ್ರ ನೀನಾದ್ರೂ ಒಂದ್ಸರಿ ಮಾತಾಡು. ಏನಂತ ಮಾತಾಡ್ಲಿ ಜನನಿ? ಈಗಾಗ್ಲೇ ಬ್ರೋ ಪ್ರೀತಿ ವಿಷಯ ಮಾಮಗ್ ಗೊತ್ತಾಗ್ಲಿ ಅಂತ ಪ್ಲಾನ್ ಮಾಡಿದ್ದಕ್ಕೆ ಏನೆಲ್ಲ ಆಯ್ತು ಅಂತ ನಿಂಗೂ ಗೊತ್ತು. ಈಗ ಮತ್ತೆ ಅದೇ ತರ ರಿಸ್ಕ್ ಹೇಗ್ ತಗೊಳ್ಳಿ ನಾನು? ಒಂದು ವೇಳೆ ಆ ಕಣ್ಣಿನ ಹುಡುಗಿದ್ದಾಳಂತ ಕನ್ಫರ್ಮ್ ಆಗಿ ಗೊತ್ತಾದ್ರೆ ಬ್ರೋಗೋಸ್ಕರ ಎಂತ ರಿಸ್ಕ್ ಆದ್ರೂ ತಗೋಬಹುದು. ಆದ್ರೆ ಆ ಹುಡುಗಿ ಇದ್ದಾಳೋ ಇಲ್ವಂತ ಕನ್ಫರ್ಮೇಶನ್ ಸಿಗದೆ ನಾವು ಮುಂದುವರಿಯೋದು ಸರಿ ಇಲ್ಲ ಅನ್ಸುತ್ತೆ ಜನನಿ. ಆದ್ರೆ ಭಾವ ಅತ್ತೆ ಹತ್ರ ಹೋಗಿ ಬೇಗ ಮದ್ವೆ ಮಾಡಿಸಿ ಅಂತ ಹೇಳೋದನ್ನ ನಾವು ತಡೆಯೋದಾದ್ರೂ ಹೇಗ್ ಪ್ರೀತು? ಗೊತ್ತಿಲ್ಲ. ಸದ್ಯದ ಪರಿಸ್ಥಿತಿಯಲ್ಲಿ ಆ ದೇವ್ರೆ ನಮ್ಗೆ ದಾರಿ ತೋರಿಸ್ಬೇಕು. ನೋಡಿದ್ರ ರಘುವಣ್ಣ, ಅವ್ರ ಹೆಸರು ಹೇಳ್ಕೊಂಡ್ ಮಾತ್ರ ನಿಮ್ಮೆಲ್ಲರನ್ನ ಸ್ವಾಗತಿಸ್ತಾ ಇದ್ದಾರೆ. ಹೆಂಡತಿ ಹೆಸರನ್ನ ಹೇಳ್ಬೇಕು ಅಂತ ಅವರಿಗೆ ಪ್ರಜ್ಞೆನೇ ಇಲ್ಲ.
ಹೋಗ್ಲಿ ಬಿಡಮ್ಮ, ನಾವು ಬಂದಿರೋದು ರಮಾಕಾಂತ್ ಅರೇಂಜ್ ಮಾಡಿರೋ ಪಾರ್ಟಿಗಲ್ಲ, ಮೈತ್ರಿ ಅರೇಂಜ್ ಮಾಡಿರೋ ಪಾರ್ಟಿಗೆ ಅಂತ ಅನ್ಕೋತೀವಿ ಅಷ್ಟೇ. ನೋಡಿದ್ರ ತಂಗಿನ ಯಾವತ್ತೂ ಅಣ್ಣ ಬಿಟ್ಕೊಡಲ್ಲ. ನೀವು ಇದ್ದೀರಾ. ಆಯ್ತು ನನ್ನ ಶ್ರೀಮತಿ, ದಯವಿಟ್ಟು ಮನ್ನಿಸು. ನನ್ನ ಮನಸ್ಸಿನಲ್ಲಿ ಅಚ್ಚಳಿಯದೆ ಸದಾ ಹಚ್ಚ ಹಸಿರಾಗಿದ್ಯಾ ಇರ್ತೀಯ, ಈಗ ಓಕೆನಾ? ಈ ಪ್ರೀತಿಗೇನ್ ಕಡಿಮೆ ಇಲ್ಲ. ರಮಾಕಾಂತ್, ಹೆಂಡತಿನ ಅರ್ಧಾಂಗಿನಿ ಅಂತ ಕರೆಯೋ ಈ ಸಮಾಜದಲ್ಲಿ ಹೆಣ್ಮಕ್ಳಿಗೆ ಪ್ರಾಮುಖ್ಯತೆ ಕೊಡ್ಲೇಬೇಕು ಅಲ್ವಾ? ಹೌದು ಅರಸನ ಕೋಟೆಯ ಅಖಿಲಾಂಡೇಶ್ವರಿಯವರೇ, ಏನೋ ಗೊತ್ತಿಲ್ಲದೆ ಸಣ್ಣ ಅಪರಾಧವಾಗಿ ಬಿಟ್ಟಿದೆ ನನ್ನಿಂದ, ದಯಮಾಡಿ ಮನ್ನಿಸಿ. ಇನ್ನು ಮುಂದೆ ಇಂಥ ಸಣ್ಣ ಪುಟ್ಟ ಲೋಪದೋಷಗಳು ಆಗದಂತೆ ಎಚ್ಚರಿಕೆ ವಹಿಸುತ್ತೇನೆ. ಮನ್ನಿಸಿದ್ದೇನೆ. ಅಲ್ಲ, ಜೋರ ಚಪ್ಪಳ. ಯಾಕೆ ಗೊತ್ತಾ ದಾಮಿನಿ, ಅಖಿಲ ಇವತ್ತು ನನ್ನನ್ನು ಹೊಗಳು ಬಿಟ್ಲಲ್ಲ, ಆ ಸಂತೋಷಕ್ಕೆ. ಹೌದು, ನಿಮ್ಮ ದ್ವಿತೀಯ ಸುಪುತ್ರ ಪ್ರೀತು ಎಲ್ಲಿ? ಅವನು ಫ್ರೆಂಡ್ಸ್ ಜೊತೆ ಪಾರ್ಟಿಗೆ ಹೋಗಿದ್ದಾನೆ. ಆದಷ್ಟು ಬೇಗ ಜಾಯ್ನ್ ಆಗ್ತೀನಿ ಅಂತ ಹೇಳಿದಾನೆ. ಫ್ರೆಂಡ್ಸ್ ಜೊತೆ ಪಾರ್ಟಿಗೆ ಹೋದ್ರೆ ಹೋಗೋದು ಒಂದೇ ಗೊತ್ತಾಗುತ್ತೆ, ಎಷ್ಟೊತ್ತಿಗೆ ಬರ್ತಾರೆ ಅಂತ ಗೊತ್ತೇ ಆಗಲ್ಲ. ಹಾಗಾದ್ರೆ ಇವಾಗ ನಾವು ಫ್ರೆಂಡ್ಸ್ ಪಾರ್ಟಿಗೆನೆ ಬಂದಿರೋದು, ನಾವು ಮನೆಗೆ ಹೋಗೋದು ಯಾವಾಗಂತ? ಮತ್ತೆ ಏನ್ ಮಾತಾಡ್ತೀಯ ರಘು ನೀನು? ಇವತ್ತು ಮನೆಗೆ ಹೋಗೋದು ವಿಷಯನೇ ಇಲ್ಲ. ಬೆಳಗಿನ ಜಾವ ತನಕ ಎಲ್ಲರೂ ಒಟ್ಟಿಗೆ ಖುಷಿಯಿಂದ. ದೇವ್ರೆ, ಪ್ರೀತು ಹೋಗಿರೋ ಕೆಲ್ಸಕ್ಕೆ ಯಾವ ವಿಘ್ನನೂ ಬರ್ದೇ ಇರ್ಲಿ. ಆದಷ್ಟು ಬೇಗ ಹರೀಶ್ ಬಗ್ಗೆ ಗೊತ್ತಾಗ್ಲಿ. ಅಕ್ಕ ಯಾರಿಗೆ ಮೆಸೇಜ್ ಮಾಡಿದಿಲ್ಲ ಅಂತ ತಿಳ್ಕೋಬೇಕು, ಅದಕ್ಕೆ ಫೋನ್ ಇಸ್ಕೋಬೇಕು. ಫೋನ್ ಹೇಗೆ ಇಸ್ಕೊಳ್ಳೋದು? ಲೋ ಪ್ರವೀಣ, ನೀನ್ ಮನೆಗೆ ಹೋಗಂಗಿದ್ರೆ ಹೋಗೋ, ನಿಮ್ಮ ಅವ್ವ ಕಾಯ್ತಿರ್ತಾಳೆ. ಅದಂಗಾಗತ್ತಕ್ಕ, ನೀನೊಬ್ಳನ್ನೇ ಬಿಟ್ಟಾಗತ್ತಾ? ಬಡ ಬಡ ಇಲ್ಲೇ ಇರ್ತೀನಿ. ಸರಿ ಸರಿ, ಇನ್ನೂ ಬಂದಿಲ್ವಲ್ಲ. ನೀವು ಬರ್ತಿದ್ದೀರಾ ಇಲ್ವಾ? ಹಲೋ ಹಲೋ, ದಯವಿಟ್ಟು ಕಾಲ್ ಕಟ್ ಮಾಡ್ಬಿಡಿ. ನಾನು ಬರ್ತಾ ಇದ್ದೀನಿ, ಇನ್ನೊಂದು 25 ನಿಮಿಷ ನೀವಿರೋ ಜಾಗ ಬಂದ್ಬಿಡ್ತೀನಿ. ಹರೀಶ್ ನಿಮ್ ಜೊತೆ ಇದ್ದಾರಾ? ನೋಡ್ಕೊಳ್ಳಲ್ಲ ಅಂದ್ರೆ ಅವ್ರ ಜೊತೆ ಒಂದ್ಸಲ ಮಾತಾಡ್ಬೋದಾ? ಸರಿ. ರಮಾಕಾಂತಣ್ಣ, ಪಾರ್ಟಿ ಇನ್ನು ಶುರುವಾಗಿಲ್ಲ ಅಂತ ಅನ್ಸುತ್ತೆ. ಅಯ್ಯೋ, ಎಲ್ಲ ರೆಡಿ ಆಗಿದೆ, ನಿಮಗೋಸ್ಕರ ಕಾಯ್ತಾ ಇರೋದು ಅಷ್ಟೇ. ಅಲ್ಲ, ಆವಾಗ್ಲಿಂದ ಇಲ್ಲೇ ನಿಲ್ಸ್ಕೊಂಡ್ ಮಾತಾಡ್ತಿದ್ದೀರಲ್ಲ, ಅದಕ್ಕೆ ಡೌಟ್ ಬಂದ್ ಕೇಳ್ದೆ ಅಷ್ಟೇ. ನಿಮ್ಮನ್ನ ಒಳಗಡೆ ಕರ್ಕೋಬೇಕು ಅನ್ನೋ ಪ್ರಜ್ಞೆ ನನಗಿದೆ, ಆದ್ರೂ ಯಾಕೆ ಒಳಗಡೆ ಕರ್ಕೊಂಡಿಲ್ಲ ಗೊತ್ತಾಗ್ಲಿಲ್ವಾ? ಅಯ್ಯ, ಈ ಪಾರ್ಟಿಗೆ ಬರಬೇಕು ಅಂತಂದ್ರೆ ಒಂದು ನಿಯಮ ಹೀಗಿದೆ, ಷರತ್ ಹಾಕಿದ್ನಲ್ಲ ನಾನು. ನಿಯಮನ? ಏನಪ್ಪಾ ಅದು? ಅಯ್ಯ, ಮನೆ ಕೀ ಕೀ ಕೀ. ಅಲ್ಲ, ಪಾರ್ಟಿಗೆ ಬರ್ಬೇಕಾದ್ರೆ ಆದಿತ್ಯನ ಮದುವೆ ಆಗೋ ಹುಡುಗಿ ಅನುಷ್ಕಾ ಬರ್ಬೇಕು ಅಂತ ನಾನು ಷರತ್ ಹಾಕಿರ್ಲಿಲ್ವಾ? ಸ್ನೇಹ ಅಂದ್ರೆ ಸಹಾಯ, ಸಾಂತ್ವನ, ಸನ್ಮಾನ, ಅದೊಂದು ಪವಿತ್ರವಾದಂತ ಬಂಧ.
ಯಾಕೆ ಈ ಮಾತನ್ನ ಹೇಳ್ತಾ ಇದ್ದೀನಿ ಅಂತಂದ್ರೆ ಇದನ್ನ ನಾವು ರಘು ಮತ್ತೆ ಅಖಿಲ ಅವರಿಂದ ಕಲಿಬೇಕು. ನನ್ನ ಜೀವನದಲ್ಲಿ ಇವತ್ತು ನಾನು ಏನಿದ್ದೀನೋ, ಏನು ಸಾಧಿಸಿದಿನೋ, ಏನು ಹೆಸರು ಮಾಡಿದಿನೋ, ಗಳಿಸಿದಿನೋ ಅದಕ್ಕೆ ಪ್ರತ್ಯಕ್ಷ ಹಾಗೂ ಪರೋಕ್ಷವಾಗಿ ಕಾರಣ ರಘು ಮತ್ತೆ ಅಖಿಲ ಅವರು. ಹಾಗೇನೆ ಅಖಿಲ ಅವರೇ, ನಿಮ್ಮ ಬಗ್ಗೆ ನಾನು ಎಷ್ಟು ಹೇಳಿದ್ರು ಕಡಿಮೆ ಸಾಲದು. ಆದ್ರೆ ನಿಮ್ಮನ್ನ ಹೊಗಳಿದ್ದಕ್ಕೆ ದಯವಿಟ್ಟು ನನ್ನನ್ನ ಬೈಬಾರ್ದು. ಒಂದು ಕೈಯಲ್ಲಿ ಕೊಟ್ಟಿದ್ದು ಇನ್ನೊಂದು ಕೈಗೆ ಗೊತ್ತಾಗಬಾರ್ದು. ಎಲ್ಲರ ಎದುರಿಗೆ ನನ್ನನ್ನ ಹೊಗಳಬಾರದು. ಇದು ಅಖಿಲಾಂಡೇಶ್ವರಿ ಅವರ ನಿಯಮ. ಆದ್ರೆ ಇವತ್ತು ನಾನು ಆ ನಿಯಮನ ಮುರಿದಿದ್ದೀನಿ. ದಯವಿಟ್ಟು ಅಖಿಲ ಅವರೇ ನನ್ನನ್ನ ಕ್ಷಮಿಸಬೇಕು. ಹಾಗೇನೆ ಈ ಸಂದರ್ಭದಲ್ಲಿ ಕೇಕ್ ಕತ್ತರಿಸುವ ಮೂಲಕ ಹೊಸ ವರ್ಷನ ನಾವು ಆಚರಣೆ ಮಾಡೋಣ, ಬರಮಾಡ್ಕೊಳ್ಳೋಣ. ದಯವಿಟ್ಟು ಅಖಿಲ ಅವರು, ರಘು ಅವರು ಮತ್ತೆ ಅವರ ಕುಟುಂಬದವರು ಬರಬೇಕು. ಕಳಕಳಿಯ ವಿನಂತಿ, ಪ್ರಾರ್ಥನೆ. ಬನ್ನಿ ಬನ್ನಿ ಬನ್ನಿ. ನಿಮ್ ಬರ್ತ್ಡೇನಾದ್ರೂ ಆಗ್ಲಿ, ನನ್ ಬರ್ತ್ಡೇನಾದ್ರೂ ಆಗ್ಲಿ, ಪ್ರತಿ ಸಲ ನೀವೇ ಗಿಫ್ಟ್ ಕೊಡಿಸ್ತೀರಾ. ಈ ಸಲನಾದ್ರೂ ನಾನ್ ನಿಮಗೆ ಗಿಫ್ಟ್ ಕೊಡಿಸ್ತೀನಿ. ಏನ್ ಬೇಕು ಕೇಳಿ ಮಾಮ್. ಅಖಿಲಾಂಡೇಶ್ವರಿ ಹೆಣ ಬೀಳಬೇಕು. ಯಾಕೆ ಬೇಬಿ ಸೈಲೆಂಟ್ ಆದೆ? ನಾನ್ ಹೇಳಿದ ಕೆಲಸ ನಿನ್ನಿಂದ ಮಾಡೋಕ್ಕಾಗಲ್ವಾ? ಖಂಡಿತ ಮಾಡ್ತೀನಿ ಮಾಮ್. ನಿಮ್ಗೋಸ್ಕರ ಆ ಅಖಿಲಾಂಡೇಶ್ವರಿನ ಗ್ಯಾರಂಟಿ ಕೊಲೆ ಮಾಡ್ತೀನಿ. ಹೇಳಿ ಮಾಮ್, ಯಾವತ್ ಬೇಕು ನಿಮಗೆ ಅವಳ ಹೆಣ? ಯಾಕೆ ಮಾಮ್ ನಗ್ತಾ ಇದ್ದೀರಾ? ಏನಿಲ್ಲ ಬೇಬಿ, ನಿನ್ನ ಸಾಮರ್ಥ್ಯದ ಮೇಲೆ ನನಗ್ ನಂಬಿಕೆ ಇದೆ. ಆದ್ರೆ ಅದೀಗ್ಲೂ ಕುಂದಿಲ್ವಲ್ಲ ಅಂತ ಪರೀಕ್ಷೆ ಮಾಡಿದೆ ಅಷ್ಟೇ. ಆದ್ರೆ ಸತ್ಯ, ನಮ್ ಮುಂದೆ ಇರೋ ಟಾರ್ಗೆಟ್ ಅಖಿಲಾಂಡೇಶ್ವರಿಯ ಕೊಲೆ ಮಾಡೋದಲ್ಲ. ಆ ಅಖಿಲಾಂಡೇಶ್ವರಿಯ ಮಾನ ಮರ್ಯಾದೆ ಎಲ್ರ ಮುಂದೆ ಹರಾಜಾಗ್ಬೇಕು. ಅವಳು ತನ್ನ ಕುಟುಂಬದ ಜೊತೆ ಬೀದಿಗೆ ಬರ್ಬೇಕು. ಅವಳು ಇನ್ಯಾವತ್ತೂ ಅರಸನ ಕೋಟೆನ ಅರಸಿಯಾಗಿರ್ಬಾರ್ದು. ನಾನ್ ಹೇಳಿದೆನಲ್ಲ, ನೀನ್ ಯಾವಾಗ ಮಾಡ್ತೀಯಾ? ಆಗ ನಾನು ನನ್ನ ಅಜ್ಞಾತವಾಸ ಮುಗಿಸಿ ಅಲ್ಲಿಗೆ ಬರ್ತೀನಿ. ಇದೆಲ್ಲ ಸಾಧ್ಯ ಆಗ್ಬೇಕು ಅಂದ್ರೆ ನೀನ್ ಆದಿತ್ಯನ ಮದುವೆ ಆಗ್ಬೇಕು. ಆ ಅಖಿಲಾಂಡೇಶ್ವರಿ ವಿರುದ್ಧದ ಸಂಚಿಗಾಗಿ ನಾನು ಬಳಸ್ತಾ ಇರೋ ಏಕೈಕ ಅಸ್ತ್ರ ನೀನು. ಸಿಗೋ ಪುಟ್ಟ ಪುಟ್ಟ ಅವಕಾಶಗಳನ್ನ ಬಳಸ್ಕೊಂಡು ಆದಷ್ಟು ಬೇಗ ಆದಿತ್ಯನ ಮದುವೆ ಆಗಿ ಅರಸನ ಕೋಟೆಯ ನಾಶಕ್ಕೆ ನಾಂದಿ ಹಾಡು. ಇದು ನೀನು ನಿನ್ನ ಬದುಕಿಗೆ ಕೊಡೋ ಅತ್ಯಮೂಲ್ಯವಾದ ಗಿಫ್ಟ್. ಆಯ್ತು ಮಾಮ್, ನೀವ್ ಹೇಳಿದ್ದೆಲ್ಲ ಅರ್ಥ ಆಯ್ತು. ನಿಮ್ಮಲ್ಲಿರೋ ಕಿಚ್ಚು ನನ್ನಲ್ಲೂ ಇದೆ. ನಿಮ್ ಸೇಡಿನ ಒಂದೊಂದು ಹೆಜ್ಜೆನೂ ಇಡ್ತಾ ಹೋಗ್ತೀನಿ. ಅರಸನ್ ಕೋಟೆ ಸಮಾಧಿ ಮೇಲೆ ಅಮೃತ ಶಿಲೆಯಲ್ಲಿ ನಿಮ್ಮ ಹೆಸರನ್ನ ಕೆತ್ತಿಸ್ತೀನಿ. 5, 4, 3, 2, 1. ಹೊಸ ವರ್ಷ 2021ಕ್ಕೆ ಸ್ವಾಗತ. ಅಖಿಲ ಅವರು ಹೊಸ ವರ್ಷಕ್ಕೆ ತಮ್ಮ
ಹೇಳು ಪಾರ್ವತಿ. ನಿಮ್ಮನ್ನೊಂದು ಪ್ರಶ್ನೆ ಕೇಳ್ಬೇಕಿತ್ತು, ತಪ್ಪು ತಿಳ್ಕೊಬಾರ್ದು. ಏನ್ ಕೇಳಮ್ಮ, ಆದ್ರೆ ಕಷ್ಟವಾದ ಪ್ರಶ್ನೆ ಮಾತ್ರ ಕೇಳಬಾರ್ದು, ಆಯ್ತಾ? ಅರ್ಸನ್ ಕೋಟೆಲಿ ಅಷ್ಟೊಂದ್ ಜನ ಕೆಲ್ಸಗಾರರಿದ್ರು, ನನ್ನನ್ ಮಾತ್ರನೇ ಯಾಕೆ ಬಾ ಅಂತ ಕರ್ಸ್ಕೊಂಡ್ರಿ? ಓ, ಇದಾ ನಿನ್ ಪ್ರಶ್ನೆ? ಏನಿಲ್ಲಮ್ಮ, ಅರಸನ್ ಕೋಟೆನಲ್ಲಿ ಕೆಲಸ ಮಾಡೋ ಅಷ್ಟೋ ಜನ ಕೆಲಸಗಾರ ನಡುವೆ ನೀನು ನನಗೆ ವಿಶೇಷ ಅನ್ಸ್ದಿ ಅಷ್ಟೇ. ಅಖಿಲ ಕುಟುಂಬದವ್ರ ಬಗ್ಗೆ ನೀನ್ ತಗೊಂಡ್ ಕಾಳಜಿ ನೋಡಿ ನನಗ್ ಖುಷಿ ಆಯ್ತು. ತಾನು ಕೆಲಸ ಮಾಡೋ ಮನೆಯವ್ರ ಬಗ್ಗೆ ಇಷ್ಟೊಂದು ಕಾಳಜಿ ತಗೊಳ್ಳೋ ಹುಡುಗಿ ಇನ್ನು ತನ್ನ ಗಂಡನ ಎಷ್ಟು ಚೆನ್ನಾಗಿ ನೋಡ್ಕೋಬಹುದು ಅಂತ ಅನಿಸ್ತು. ಹಾಗೆ ನೀನು ಮದ್ವೆ ಆಗಿದ್ಯಾ ಅನ್ನೋ ವಿಷಯ ತಿಳಿದು ತುಂಬಾ ಖುಷಿ ಆಯ್ತು. ನಿನ್ ಕೈ ಹಿಡಿದ ಅದೃಷ್ಟವಂತ ಗಂಡನ್ನ ನಿನ್ನನ್ನ ಒಟ್ಟಿಗೆ ನೋಡಿ ಹರಿಸ್ಬೇಕು ಅನಿಸ್ತು. ಅದಕ್ಕೆ ನಿನ್ನನ್ ಕರೆಸ್ಕೊಂಡೆ. ಹಾಗೆ ನಿನ್ ಗಂಡನ್ನು ಜೊತೆಲಿ ಕರ್ಕೊಂಬ ಅಂತ ಹೇಳ್ದೆ. ಸರಿಮಾ, ಅಲ್ಲಿ ಕಾಯ್ತಾ ಇರ್ತಾರೆ, ನಾನು ಹೋಗಿ ಜ್ಯೂಸ್ ಕೊಡ್ತೀನಿ. ಪಾರ್ವತಿ, ಒಂದ್ ನಿಮಿಷ ನಿಂತ್ಕೋ. ಅಮ್ಮ, ನಾನು ಹೇಳಿದ ವಿಷಯ ನೆನ್ಪಿದೆ ತಾನೆ? ಏನಮ್ಮ? ಬರೋವಾಗ ನಿನ್ ಗಂಡನ್ನು ಕರ್ಕೊಂಬ ಅಂತ ಹೇಳಿದ್ನಲ್ಲ, ಅದು. ಅಮ್ಮ, ಅದು ಏನಂದ್ರೆ, ನಿನ್ ಗಂಡ ಬಂದಿದ್ದಾನೆ ತಾನೆ? ಇಲ್ಲ ಅಂದ್ರೆ ಹೇಳು, ಅಖಿಲ ಜೊತೆ ಮಾತಾಡಿ ಗಾಡಿ ಕಲ್ಸಿ ಅವನನ್ನ ಈಗ್ಲೇ ಕರೆಸ್ತೀನಿ. ಅಯ್ಯೋ, ಹಾಗ್ ಮಾಡ್ಬೇಡಿಮ್ಮ. ಅಂದ್ರೆ ನೀನು ನಿನ್ ಗಂಡನ್ನ ಕರ್ಕೊಂಡ್ ಬಂದಿಲ್ಲ ಅನ್ನೋ? ಇಲ್ಲಮ್ಮ, ಕರ್ಕೊಂಡ್ ಬಂದಿದ್ದೀನಿ. ಇಲ್ಲೇ ಎಲ್ಲೋ ಇದ್ದಾರೆ. ಹಾಗಾದ್ರೆ ಈ ಸುಂದ್ರಿನ ಮದುವೆ ಆಗಿರೋ ಅದೃಷ್ಟವಂತ ಯಾರು? ನೋಡಕ್ಕೆ ಹೇಗಿದ್ದಾನೆ ಅಂತ ಕುತೂಹಲ ಆಗ್ತದೆ. ಬೇಗ ತೋರಿಸ್ತೀಯಾ? ಏನ್ ಪಾರ್ವತಿ, ನಿನ್ ಗಂಡನ ಯೋಚನೆಯಲ್ಲಿ ಮುಳುಗೋದ್ಯಾ? ಹಾಗೇನಿಲ್ಲಮ್ಮ. ಸರಿ, ಬೇಗ ಹೇಳು, ಎಲ್ಲಿದ್ದಾನೆ ನಿನ್ ಗಂಡ? ಅಯ್ಯೋ ದೇವ್ರೆ, ನಿನ್ ಗಂಡ ಯಾರು ಅಂತ ಕೇಳಿದ್ರೆ ನಾನ್ ಯಾರನ್ ತೋರ್ಸ್ಲಿ? ಇಲ್ಲೇ ಯಾರನ್ನಾರು ತೋರ್ಸಿ ಇವ್ರೇ ನನ್ ಗಂಡ ಅನ್ಬೇಕು. ಅಲ್ಲಿದ್ದಾರ ನೋಡಿಮ್ಮ ನನ್ ಗಂಡ. ಓ, ಅಲ್ಲಿದ್ದಾನ ನಿನ್ ಗಂಡ? ಏನಮ್ಮ ಪಾರ್ವತಿ, ನಿನ್ ಗಂಡ ನಮ್ಮ ಅಖಿಲ ಮಗ ಆದಿತ್ಯನ? ಅಯ್ಯೋ ಇಲ್ಲಮ್ಮ, ಅವರಲ್ಲ, ಅವ್ರ ಪಕ್ಕದಲ್ಲಿ ನಿಂತಿದಾರಲ್ಲ ಅವರು. ಓ ಹೌದಾ? ಒಂದ್ ಕ್ಷಣ ನೀನ್ ತೋರ್ಸಿದ್ ನೋಡಿ ನನ್ ಗಾಬರಿ ಆಗೋಗಿತ್ತು. ನನ್ನನ್ನೇ ನಾನು ನಂಬಲಿಲ್ಲ ಗೊತ್ತಾ? ಸರಿ ಬಿಡು, ಎಲ್ಲಿದ್ದಾನೆ ನಿನ್ ಗಂಡ? ಅಲ್ಲಿ ನಿಂತಿರೋರಲ್ಲಿ ಯಾರಮ್ಮ ನಿನ್ ಗಂಡ? ಅಯ್ಯೋ, ಈಗ ತಾನೇ ಅಲ್ಲೇ ಇದ್ರಮ್ಮ, ನೋಡಿ ಆಗ್ಲೇ ಹೊರಟೋಗಿದ್ದಾರೆ. ಅವ್ರು ಯಾವಾಗ್ಲೂ ಹಾಗೆ ಇದ್ ಕಡೆ ಇರೋದೇ ಇಲ್ಲ, ತಿರುಗ್ತಾನೆ ಇರ್ತಾರೆ. ಹೋಗ್ಲಿ ಬಿಡು, ನಿನ್ ಗಂಡನ್ ಬೆರಳಲ್ಲಿ ಭೂಮಿ ಚಕ್ರ ಜಾಸ್ತಿ ಇದೆ ಅನ್ಸುತ್ತೆ. ಅದಕ್ಕೆ ಯಾವಾಗ್ಲೂ ಇದ್ ಕಡೆ ಇರೋದೇ ಇಲ್ಲ, ಭೂಮಿ ತರ ತಿರುಗ್ತಾನೆ ಇರ್ತಾನೆ. ಕೂಲ್ ಡ್ರಿಂಕ್ಸ್ ಕೊಟ್ಟು ಎಲ್ಲಿದ್ರು ಹುಡುಕಿ ನೀನೇ ತಂದು ನನ್ ಮುಂದೆ ನಿಲ್ಸು. ಇಂಥ ಸುಂದರವಾದ ಹೆಂಡತಿನ ಬಿಟ್ಟು ಯಾಕೆ ಒಬ್ನೇ ತಿರುಗ್ತಿದ್ಯಾ ಅಂತ ಕೇಳ್ತೀನಿ, ಸರಿನಾ? ಹಬ್ಬ, ಬೀಸೋ ದೊಣ್ಣೆಯಿಂದ ತಪ್ಪಿಸ್ಕೊಂಡೆ. ಇನ್ ಮುಂದೆ ಇನ್ನು ಏನೇನ್ ಕಾದಿದ್ಯೋ ಆ ದೇವ್ರಿಗೆ ಗೊತ್ತು.
ಯಾವಾಗಾದ್ರೂ ಫೋನ್ ಮಾಡಿದ್ರಲ್ಲ. ಹಲೋ, ಕಾಲ್ ಯಾಕೆ ಮ್ಯಾಮ್ ಪಿಕ್ ಮಾಡ್ತಾ ಇಲ್ಲ? ಅದ್ ಬಿಡು, ನೀನ್ ಯಾಕೆ ಇಷ್ಟೊಂದ್ಸಲ ಕಾಲ್ ಮಾಡಿದ್ಯಾ? ಏನ್ ಮೇಡಮ್, ಮೂಗನ್ ಹೆಂಡತಿ ಬಗ್ಗೆ ತಿಳ್ಕೊಂಡು ಫೋನ್ ಮಾಡೋ ಅನ್ಬಿಟ್ಟು ಯಾಕೆ ಫೋನ್ ಮಾಡಿದ್ಯಾ ಅಂತ ಕೇಳ್ತಾ ಇದೀರಲ್ಲ. ಸರಿ, ಏನ್ ವಿಷಯ? ಮೇಡಮ್, ತುಂಬಾ ಕಷ್ಟಪಟ್ಟು BP ರೈಸ್ ಮಾಡ್ಕೊಂಡು ಅಕ್ಕನ ಬಗ್ಗೆ ತಿಳ್ಕೊಂಡಿದೀನಿ. ಆ ವಿಷಯ ಕೇಳಿದ್ರೆ ನೀವು ತಲೆ ಸುದ್ದಿ ಬಿದ್ದೋಗ್ತೀರಾ ಮೇಡಮ್. ಏನ್ ವಿಷಯ ಅಂತ ಕರೆಕ್ಟ್ ಆಗಿ ಹೇಳು. ಹೇಳ್ತೀನಿ ಮೇಡಮ್, ಆದ್ರೆ ಸ್ವಲ್ಪ ಪೇಮೆಂಟ್ ಜಾಸ್ತಿ ಆಗತ್ತಲ್ಲ. ಪೇಮೆಂಟ್ ಬಗ್ಗೆ ನೀನ್ ತಲೆ ಕೆಡ್ಸ್ಕೋಬೇಡ. ಹಾಗಾದ್ರೆ ಹೇಳ್ತೀನಿ ಮೇಡಮ್. ಮೇಡಮ್, ಅಕ್ಕನ್ ಫೋನ್ ಚೆಕ್ ಮಾಡಿದೆ, ಪ್ರೀತಮ್ ಅನ್ನೋರ್ಗೆ ಹರೀಶ್ ಬಗ್ಗೆ ಹೇಳೋದಕ್ಕೆ ಮೆಸೇಜ್ ಮಾಡಿದ್ದಾರೆ. ಅವನನ್ನ ಇಲ್ಲಿ ಕರ್ಸ್ಕೊತಾ ಇದಾರೆ ಮೇಡಮ್. ನೋಡು, ನಾನ್ ಈಗ್ಲೇ 75,000 ನಿನ್ನ ಅಕೌಂಟ್ ಹಾಕ್ತೀನಿ. ನೀನ್ ಏನ್ ಮಾಡ್ತೀಯೋ ಹೇಗ್ ಮಾಡ್ತೀಯೋ ನಂಗೆ ಗೊತ್ತಿಲ್ಲ, ಬಟ್ ಯಾವುದೇ ಕಾರಣಕ್ಕೂ ಹರೀಶ್ ಬಗ್ಗೆ ಆ ಹೆಂಗಸು ಪ್ರೀತಮ್ಗೆ ಹೇಳ್ಬಾರ್ದು. ಓಕೆ ಬಿಡಿ ಮೇಡಮ್, ನೀವೇನ್ ಯೋಚನೆ ಮಾಡ್ಬಿಡಿ. ನಮ್ಮ ಅಕ್ಕನ್ ಅಲ್ಲ ಮೂಗನ್ ಹೆಂಡತಿ ಕತೆನ ಮುಗಿಸ್ಬಿಡ್ತೀನಿ. ನಿನ್ ಮಾತನ್ನ ನಾನ್ ನಂಬೋದಾ? ಸಾಕ್ಷಿಗೆ ವಿಡಿಯೋ ಕಳಿಸ್ತೀನಿ, ನೋಡ್ ಖುಷಿ ಪಡಿ ಮೇಡಮ್. ಗುಡ್, ಆದಷ್ಟು ಬೇಗ ಆ ಕೆಲ್ಸ ಮಾಡು. ಓಕೆ ಮೇಡಮ್. ಸರ್ ಬರ್ತಾ ಇದ್ದಾರಾ ಸರ್? ನೋಡು, ನಾನು ಹೇಳಿದ್ದೆಲ್ಲ ನೆನಪಿದೆಲ್ಲ, ಎಲ್ಲ ಕರೆಕ್ಟಾಗಿ ಆಗಬೇಕು. ಅವ್ರು ಬರ್ತಿದ್ದಂಗೆ ಲೈಟ್ಸ್ ಇದೆಯಲ್ಲ, ಆಮೇಲೆ ಅರ್ಥ ಆಯ್ತಾ? ಎಕ್ಸ್ಕ್ಯೂಸ್ ಮೀ, ಇಲ್ಲೊಬ್ರು ಇದ್ರಲ್ಲ, ಅವ್ರೆಲ್ಲೋದ್ರು ನೋಡಿದ್ರ? ಅದ್ಯಾರೋ ಹುಡುಗಿ ಬಂದು ಅವ್ನ ಕರ್ಕೊಂಡೋದ್ರು. ಹುಡುಗಿನಾ? ಸ್ನೇಹಿತರ ಮತ್ತೊಮ್ಮೆ ತಮಗೆಲ್ಲರಿಗೂ ನಮಸ್ಕಾರ. ಈ ಹೊಸ ವರ್ಷದ ಆಚರಣೆಯ ಸಂದರ್ಭದಲ್ಲಿ ಒಂದು ಆಶ್ಚರ್ಯದ ಸಂಗತಿ ತಮಗೆಲ್ಲರಿಗೂ ಕಾದಿದೆ. ಅದು ಏನು ಅಂತಂದ್ರೆ, 2021ನೇ ಇಸವಿಯಲ್ಲಿ ನಮ್ಮ ಮುಂದೆ ಮುದ್ದಾದ ನವ ಜೋಡಿಯೊಂದು ಬರ್ತಾ ಇದೆ. ಆ ನವ ಜೋಡಿಗೆ ತಾವೆಲ್ಲರೂ ಎದ್ದು ನಿಂತು ಸ್ವಾಗತ ಮಾಡಬೇಕು ಅಂತ ತಮ್ಮಲ್ಲಿ ಮನವಿ. ಎಲ್ಲರೂ ಎದ್ದು ನಿಂತ್ಕೊಳ್ಳಿ. ನವ ಜೋಡಿಗೆ ಚಪ್ಪಾಳೆ ಹೊಡಿರಿ. ರೆಡಿನಾ? ಲೈಟ್ಸು. ಅತ್ತೆ, ಸಾರಿ, ಬರೋದ್ ಸ್ವಲ್ಪ ಲೇಟ್ ಆಯ್ತು. ಪರವಾಗಿಲ್ಲ ಮಾನುಷ್ಕ. ಅಯ್ಯೋ, ಕ್ಷಮೆ ಕೇಳ್ಬೇಕಾಗಿರೋದು ನಾನು, ನೀನ್ ಯಾಕಮ್ಮ ಕೇಳ್ತೀಯ? ಪರವಾಗಿಲ್ಲ ಅಂಕಲ್, ಆಗ್ಲೇ ಅತ್ತೆ ಹೇಳ್ದಾಗೆ ಗೊತ್ತಿಲ್ದೆ ಆಗಿರೋ ತಪ್ಪಿಗೆ ಯಾರು ಹೊಣೆ ಆಗ್ತಾರೆ ಹೇಳಿ?
ಅದು ನಿಜ ಕಣಮ್ಮ. ಅಖಿಲ, ನಿಂತರ ನಿನ್ ಸೊಸೆನ ನೋಡಕ್ಕೆ ಚೆನ್ನಾಗಿದ್ರು ಮಾತಲ್ಲೂ ಗೊತ್ತಿಲ್ಲ ಇನ್ನೂ ಭಯಂಕರ. ಅರಸನ ಕೋಟೆ ಸೊಸೆ ಆಗೋಳಲ್ವಾ? ಎಲ್ಲಿ ತಮ್ಮ ಮನೆತನ ಬಿಟ್ಕೊಡ್ತೀರ ತಾವು? ಒಂದ್ ನಿಮಿಷ ಎಲ್ಲರೂ ಕೇಳಿಸ್ಕೊಂಬಿಡಿ. ಎಲ್ರಿಗೂ ಇವತ್ತು ನಾನು ಮತ್ತೆ ನನ್ನ ಹೆಂಡತಿ ಈ ಹೊಸ ವರ್ಷದ ಸಂಭ್ರಮ ಆಚರಣೆಯ ಪ್ರಯುಕ್ತ ಆಟನ ಆಡಿಸ್ಬೇಕು ಅಂತ ಅಂದ್ಕೊಂಡಿದೀವಿ. ಏನಂತೀರಾ? ಹೇಳ್ರಪ್ಪ, ಆಟ ಆಡ್ಸದ ಬೇಡವಾ? ಓಕೆ. ಏನ್ ಆಟನಪ್ಪ ಅದು? ಸ್ನೇಹಿತ ಅಂತ ಕಿವಿಯಲ್ಲಿ ಬಂದು ಹೇಳ್ತೀನಿ ಅನ್ಕೊಂಡ್ಬಿಟ್ಯಾ? ಮೈಕಲ್ ಅನೌನ್ಸ್ ಮಾಡ್ತೀನಿ. ಸ್ನೇಹಿತರೆ, ದಯವಿಟ್ಟು ಎಲ್ಲರೂ ಅವರವರ ಆಸನವನ್ನ ಸ್ವೀಕಾರ ಮಾಡಿ ಕೂತ್ಕೊಳ್ಳಿ. ಬಾರು, ಬನ್ನಿ ಬನ್ನಿ ಕೂತ್ಕೊಳ್ಳಿ. ಈ ಹೊಸ ವರ್ಷದ ಸಂಭ್ರಮಾಚರಣೆಯ ಸಂದರ್ಭದಲ್ಲಿ ನನ್ನ ಆತ್ಮೀಯ ಸ್ನೇಹಿತರಾದ ಅಖಿಲ ಮತ್ತು ರಘು ಅವರ ಕುಟುಂಬಕ್ಕೆ ನಾನು ಮತ್ತು ನನ್ನ ಶ್ರೀಮತಿಯರು ಕೆಲವೊಂದು ಪ್ರಶ್ನೆಗಳನ್ನ ಕೇಳುವಂತ ಆಟನ ಇಟ್ಕೊಂಡಿದ್ದೀವಿ. ಆ ಆಟದ ಹೆಸರು ತಪ್ಪುತ್ರ ಕೊಟ್ಟು ತಪ್ಪಗಿರು ಅಂತ. ರೀ, ಆಟದ ಹೆಸರು ಎಷ್ಟು ಚೆನ್ನಾಗಿದೆ ಅಲ್ವೇನ್ರಿ? ಲೇ, ತೆಪ್ಪಗಿರು ಅಂದ್ರೆ ಕಾಲಿ ಹೇಳ್ತಾನೆ ಮಂಕೆ. ನಾನ್ ಮಂಕೆ, ನೀವು ಸುಮ್ನೆ ಕೂತ್ಕೊಳ್ರಿ. ಆಟ ಏನಂತ ಕೇಳಿಸ್ಕೊಳ್ಳಿ. ಈಗ ನಾನು ಕೆಲವೊಂದು ಪ್ರಶ್ನೆಗಳನ್ನ ಕೇಳ್ತಾ ಹೋಗ್ತೀನಿ. ನನ್ನ ಪ್ರಶ್ನೆಗೆ ನಿಮ್ಮದು ತಪ್ಪು ಉತ್ತರ ಆಗಿರಬೇಕು. ಮೊದಲಿಗೆ ಅರಸನ ಕೋಟೆಯ ಅರಸನಿಗೆ ಪ್ರಶ್ನೆ. ರಘು, ನಿಮ್ಮ ಹೆಂಡತಿನ ಕಂಡ್ರೆ ನಿಮಗೆ ಪ್ರೀತಿಗಿಂತ ಭಯ ಹೆಚ್ಚು. ಹಾಗೇನಿಲ್ಲಪ್ಪ. ಇದು ತಪ್ಪು ಉತ್ತರ. ಓಹೋ, ಹಾಗಾದ್ರೆ ನಿಮಗೆ ಪ್ರೀತಿಗಿಂತ ನಿಮ್ಮ ಹೆಂಡತಿ ಮೇಲೆ ಭಯನೇ ಹೆಚ್ಚು. ನೋಡುವಕಿಲ್ಲ, ನೀನು ಗಂಡನ ಮಾತು ಕೇಳಿದ್ಯಾ ಉತ್ತರನ? ಪ್ರೀತಿಗಿಂತ ನಿನ್ನ ಭಯನೇ ಜಾಸ್ತಿ ಅಂತೆ. ರಮಕಾಂತ್, ನೀನ್ ಕೊಡ್ತಾ ಇರೋದು ತಪ್ಪು ಉತ್ತರ. ಹೊರಗಿನವ್ರಿಗೆ ರಘುಗೆ ಅಖಿಲನ್ನ ಕಂಡ್ರೆ ಭಯ ಅಂತ ಅನ್ಸುತ್ತೆ. ಇನ್ಫ್ಯಾಕ್ಟ್ ರಘುಗೆ ಅಖಿಲನ್ ಮೇಲೆ ಅತಿಯಾದ ಪ್ರೀತಿ ಇದೆ, ಕಾಳಜಿ ಇದೆ. ಆದ್ರೆ ಅದನ್ನ ವ್ಯಕ್ತಪಡಿಸುವಂತ ರೀತಿಯಿಂದ ಹೊರಗಿನ ಜಗತ್ತಿಗೆ, ನೋಡೋರ್ ಕಣ್ಣಿಗೆ ಅಖಿಲನ್ ಕಂಡ್ರೆ ರಘುಗೆ ಭಯ ಇದೆ ಅಂತ ಅನ್ಸುತ್ತೆ. ಈಗ ನೀನ್ ಕೇಳಿದಾಗ್ಲೂ ಕೂಡ ನನ್ನ ಹೆಂಡತಿನ ಕಂಡ್ರೆ ಭಯ ಇಲ್ಲ ಅಂತ ಅವ್ರು ಹೇಳಲಿಲ್ಲ. ಇದು ಅವ್ರ ಸೌಜನ್ಯ, ಅವ್ರ ಸಂಸ್ಕಾರ, ಅವರ ಇಂಥ ದೊಡ್ಡ ಗುಣದಿಂದಾನೇ ಇಷ್ಟು ವರ್ಷಗಳ ಕಾಲ ನಮ್ಮ ಬಾಂಧವ್ಯ ಇಷ್ಟು ಗಟ್ಟಿಯಾಗಿ ಬೆಳೆದು ಬಂದಿದೆ. ಒಂದು ನಿಮಿಷ ದಯವಿಟ್ಟು. ವಾ 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 ಅಖಿಲ, ಎಂತ ಮಾತಾಡ. ಈ ವಿಷಯ ನನಗೂ ಗೊತ್ತಿತ್ತು. ಗಂಡನ ಪರ ವಹಿಸ್ಕೊಂಡು ಮಾತಾಡೋದನ್ನು ಬಿಡೋದೇ ಇಲ್ವಲ್ಲ ನೀನು. ಅಖಿಲ, ನೀನು ಮತ್ತೆ ರಘು ಇದೇ ತರ ನಗ್ನಗ್ತಾ 100 ಕಾಲ ಬರಬೇಕು. ಅದು ನಮ್ಮೆಲ್ಲರ ಆಸೆ. ಚಪ್ಪಾಳ. ಊರಿಗೊಬ್ಳೆ ಪದ್ಮಾವತಿ. ಹಾಯ್ ಅಣ್ಣ. ಹಲೋ. ಹಾಯ್. ಪಾರ್ಟಿನ ಚೆನ್ನಾಗಿ ಎಂಜಾಯ್ ಮಾಡಿ. ಇದು ನಮ್ಮನೇದೇ ಪಾರ್ಟಿ. ನಿಮ್ಗೆ ಜ್ಯೂಸ್ ಎಲ್ಲ ಕುಡಿದ್ರಾ? ಆಯ್ತು. ಲೇ ಪಾರ್ವತಿ, ನಿಂತ್ಕೊಳ್ಳೆ. ಅಯ್ಯಯ್ಯೋ, ದಾಮಿನಿ ಮೇಡಮ್ ಏನಾದ್ರೂ ನನ್ನ ಕೈಯಲ್ಲಿರೋ ಈ ಕೈ ಚೈನ್ ನೋಡಿದ್ರೆ 1000 ಪ್ರಶ್ನೆ ಕೇಳ್ತಾರೆ. ಈಗೇನ್ ಮಾಡೋದು? ಅವಳು ನಮ್ಮನೆ ಕೆಲಸದವಳು. ಸರಿಯಾಗಿ ಕೆಲಸ ಹೇಳಿಲ್ಲ ಅಂದ್ರೆ ಎಲ್ಲೆಲ್ಲೋ ಓಡಾಗ್ಬಿಡ್ತಾಳೆ. ನಿಮಗೆ ಇನ್ನೊಂದ್ಸಲ ಕೂಲ್ ಆಗಿರೋ ಕೂಲ್ ಡ್ರಿಂಕ್ಸ್ ಅನ್ಕೊಡಕ್ ಹೇಳ್ತೀನಿ, ಸರಿನಾ? ಎಂಜಾಯ್ ಮಾಡಿ. ಲೇ ಪಾರ್ವತಿ, ಇಷ್ಟೊತ್ತು ಎಲ್ಲೇ ಹೋಗಿದ್ದೆ? ನಿನ್ನ ಕೂಗಿ ಕೂಗಿ ನನ್ ಗಂಟ್ಲೆಲ್ಲ ಒಣಗ್ತಾ ಇದೆ. ಕೊಡೆ ಇಲ್ಲಿ.
ಇಲ್ಲಿ ನಿಂತ್ಕೊಂಡು ನೀನೇನ್ ಮಾಡ್ತೀಯ? ಇದಿಷ್ಟು ಜ್ಯೂಸ್ ನನಗೆ ಬೇಕು. ಬಾ ನನ್ನಿಂದೆ. ಬಾರೆ. ಬಾರೆ ಬಾ. ನಿನ್ನ ನಿಂಗೆ ಬಿಟ್ರೆ ಗಂಟೆ ಗಟ್ಲೆ ಹೋಗ್ಬಿಡ್ತೀಯ. ಏನಾದ್ರೂ ಒಂದ್ ಕೆಲ್ಸ ಹೇಳಿದ್ರೆ ಸಾಕು ಅಲ್ಲೇ ಇದ್ಬಿಡ್ತಾಳೆ. ಓ ಹಲೋ ಫ್ರೆಂಡ್ಸ್, ನೀವ್ ಇಲ್ಲಿದ್ದೀರಾ? ನೀವ್ ಆಗ್ಲೇ ಜ್ಯೂಸ್ ಸರಿಯಾಗಿ ಕುಡಿಲಿಲ್ಲ ಅಲ್ವಾ? ಇವಾಗ ಕುಡೀರಿ. ಲೇ ಪಾರ್ವತಿ, ಕೊಡೆ ಜ್ಯೂಸು ನನ್ ಫ್ರೆಂಡ್ಸ್ಗೆ. ಇವಳೇ ಮಾಡಿರೋ ಜ್ಯೂಸು. ಅಯ್ಯಯ್ಯೋ, ಕೈ ಚೈನ್ ಕಾಣಿಸ್ತಿಲ್ವಲ್ಲ, ಎಲ್ಲಿ ಬಿತ್ತು? ಎಲ್ಲಿ ಬೆಳೆಸ್ಕೊಂಡೆ? ಇಲ್ಲಿಲ್ಲ ಅಂದ್ರೆ ಅಲ್ಲೇ ಮುಂದೆ ಎಲ್ಲಾರ ಬೆಳೆಸ್ಕೊಂಡ್ಬಿಟ್ನಾ? ಅಲ್ಲೇ ಹೋಗಿ ನೋಡ್ತೀನಿ. ಚೈನು ಅನುಷ್ಕಾ ಮೇಡಮ್ ದ. ಅಂದ್ರೆ ಅಖಿಲ್ ನಮ್ಮನ್ನ ಕೊಲ್ಬೇಕು ಅಂತ ಬಂದವರು ಇವರ. ಇವತ್ತು ನಿನ್ನೆ ತರ ಮೋಡ ಮುಚ್ಕೊಂಡಿಲ್ಲ, ಎಷ್ಟೊಂದು ಬೆಳಕಿದೆ ನೋಡು. ಮನೆ ತುಂಬಾ ಬೆಳಕಿದ್ರೆ ಎಷ್ಟು ಖುಷಿಯಾಗಿರುತ್ತಲ್ವಾ? ಮೋಡ ಮುಚ್ಕೊಂಡಿದ್ರೆ ಅದೇನೋ ಒಂಥರ ಮನಸ್ಸು ಮಂಕಾಗ್ಬಿಡುತ್ತೆ. ಅದೇ ಈ ತರ ಬೆಳಕಿದ್ರೆ ಮನಸ್ಸಿಗೆ ಏನೋ ಖುಷಿ, ಏನೋ ಉಲ್ಲಾಸ ಅಲ್ವಾ? ಹೌದು ರಘು, ಕೆಲವರಿಗೆ ಸೂರ್ಯ, ಬಿಸಿಲು, ಪ್ರಕಾಶ, ಬೆಳಕು. ಇನ್ನು ಕೆಲವರಿಗೆ ಉರಿಯೋ ಗೋಳ, ಉಷ್ಣಕ್ಕೆ ಚರ್ಮ ಸುಡುತ್ತೆ, ಕಣ್ಣು ಬಿಟ್ಟು ನೋಡಕ್ಕಾಗಲ್ಲ, ಇತ್ಯಾದಿ ಇತ್ಯಾದಿ. ಹೌದು, ಅವರವರ ಭಾವಕ್ಕೆ ಅಂತಾರಲ್ಲ ಹಾಗೆ. ಅದ್ ಸರಿ, ಸೂರ್ಯ ನಿನ್ ಪ್ರಕಾರ ಬೆಳಕ ಬಿಸ್ಲ? ಕೆಲವೊಮ್ಮೆ ಬೆಳಕು, ಕೆಲವೊಮ್ಮೆ ಬಿಸಿಲು. ನಮ್ಮ ಮನಸ್ಥಿತಿ, ಪರಿಸ್ಥಿತಿ ಇದನ್ನ ಅವಲಂಬಿಸಿಕೊಂಡು ಸೂರ್ಯನ ಪ್ರಖರತೆ ಇರುತ್ತೆ. ಎಂಥ ವಿಪರ್ಯಾಸ ಅಲ್ಲ?
ನಮ್ಮ ವೈಯಕ್ತಿಕ ಕಾರಣಗಳಿಗೆ ಇಡೀ ಜಗತ್ತಿಗೆ ಬೆಳಕು ಕೊಡೋ ಸೂರ್ಯನ ಬಗ್ಗೆ ನಾವು ಮಾತಾಡ್ತಾ ಕೂತಿದೀವಿ. ಅಂದ್ರೆ ಏನರ್ಥ ಹೇಳಿ? ನಮಗ್ ಮಾಡಕ್ ಬೇರೆ ಕೆಲಸ ಇಲ್ಲ ಅಂತ. ಸರಿಯಾದ ಮಾತು ಹೇಳಿದೆ. ಅಂತೂ ಹಳೆ ವರ್ಷ ಕಳೆದು ಹೊಸ ವರ್ಷಕ್ಕೆ ಕಾಲಿಡ್ತಾ ಇದ್ದೀವಿ. ಈ ಹೊಸ ವರ್ಷದಲ್ಲಿ ನಿನ್ ಯೋಚನೆಗಳು ಏನೇನು ಅಂತ ಕೇಳ್ಬೋದಾ? ಸದ್ಯದ ಪರಿಸ್ಥಿತಿನಲ್ಲಿ ಯಾವ ಹೊಸ ಯೋಜನೆಗಳನ್ನು ಮಾಡಕ್ ಆಗ್ತಿಲ್ಲ ರಘು. ನಮ್ಮ ಆದಿ ಜೀವನ ಸರಿ ಹೋಗ್ಬಿಟ್ರೆ ಸಾಕು. ಅದೇ ನನಗೆ ಸಂಭ್ರಮ, ಅದೇ ನನಗೆ ಹರುಷ, ಹೊಸ ವರ್ಷ ಎಲ್ಲ. ಅವನ ಜೀವನ ಹೀಗಾಗೋಯ್ತಲ್ಲ ಅನ್ನೋ ನೋವಿನ ಮಧ್ಯೆ ಯಾವ ಸಂಭ್ರಮ ಸಡಗರ ಬಂದ್ರೂ ಅದನ್ನ ಖುಷಿಯಿಂದ ಬರಮಾಡ್ಕೊಳಕ್ ಆಗ್ತಾ ಇಲ್ಲ. ಮನ್ಸಿನ ತುಂಬಾ ನೋವಿಟ್ಕೊಂಡು ಗಾಳಿಲಿ ಹಾರಾಡಿದ್ರೆ ಮನ್ಸಿನ ಭಾರ ಕಡಿಮೆ ಆಗುತ್ತಾ? ಒಂದ್ ರೀತಿ ನೀನ್ ಹೇಳ್ತಿರೋದು ಸರಿನೇ. ಮುಂಚೆಲ್ಲ ನಾವ್ ಯಾವಾಗ್ಲೂ ಆದಿತ್ಯನ ಬಗ್ಗೆ ಖುಷಿಯಾಗಿ ಮಾತಾಡ್ತಿದ್ವಿ. ಆದ್ರೆ ಇತ್ತೀಚೆಗೆ ಅವನ ಬಗ್ಗೆ ಬರೀ ಚಿಂತೆ ಯೋಚನೆಗಳೇ ಶುರುವಾಗಿದೆ. ಅವನ ಸಮಸ್ಯೆ ಯಾವಾಗ ಬಗೆಹರಿಯುತ್ತೋ ಏನೋ ಗೊತ್ತಿಲ್ಲ. ಅಪ್ಪ ಕಾಫಿ. ಅಮ್ಮ ಕಾಫಿ. ಪಾರ್ವತಿ, ನಿನ್ನೆ ರಾತ್ರಿ ನೀನು ಪಾರ್ಟಿಗೆ ಹಾಕೊಂಡಿದ್ದಲ್ಲಮ್ಮ ಡ್ರೆಸ್, ನಿನ್ ತುಂಬಾ ಚೆನ್ನಾಗಿ ಕಾಣ್ತಾ ಇತ್ತು. ಓ, ಹಾಗಾದ್ರೆ ನಾನ್ ಚೆನ್ನಾಗಿ ಕಾಣಿಸ್ತಾ ಇರ್ಲಿಲ್ವಾ ಅಪ್ಪ? ನೀನು ತುಂಬಾ ಚೆನ್ನಾಗಿ ಕಾಣ್ತಿದ್ದೆ ಪಾರ್ವತಿ. ಅದಕ್ ಕಾರಣ ನೀನ್ ಹಾಕೊಂಡ ಬಟ್ಟೆ ಜೊತೆಗೆ ಸದಾ ನಿನ್ನ ಮುಖದ ಮೇಲಿರೋ ಈ ನಗು. ಹಾಗೇನಿಲ್ಲ ಅಮ್ಮ, ನಿಮ್ ಮುಖದಲ್ಲಿ ದೈವಿಕ ಕಳೆ ಇದೆ. ಹಾಗಾಗಿ ನಿಮ್ ಜೊತೆ ಯಾರೇ ಇದ್ರು ಅವ್ರು ಚೆನ್ನಾಗೇ ಕಾಣಿಸ್ತಾರೆ. ಓಹೋ, ಅಮ್ಮನೇನೋ ಹೊಗಳ್ದೆ, ನನ್ನ ಹೊಗಳಲ್ವಾ? ನೀವು ಅಷ್ಟೇ ಅಪ್ಪ, ಯಾವಾಗ್ಲೂ ನಗ್ನಗ್ತಾನೆ ಇರ್ತೀರಾ. ನಿಮ್ ಮುಖ ಯಾರೇ ನೋಡಿದ್ರು ಅವ್ರ ನೋವೆಲ್ಲ ಮರ್ತ ಹೋಗುತ್ತೆ. ನನ್ನನ್ನು ಹೊಗಳಿದ್ದಕ್ಕೆ ತುಂಬಾ ಥ್ಯಾಂಕ್ಸ್ ಪಾರ್ವತಿ. ನೋಡಿದ್ರಲ್ಲ ರಘು, ಜೀವನ ಹೇಗೆಲ್ಲ ಇರುತ್ತೆ. ಒಂದ್ ಕಡೆ ಆದಿ ಮುಖ ನೋಡಿದ್ರೆ ನೋವು, ಇನ್ನೊಂದ್ ಕಡೆ ಪಾರ್ವತಿ ಮುಖ ನೋಡಿದ್ರೆ ನಗುವಿನ ಭಾವ. ಎಂಥ ವಿಪರ್ಯಾಸ ಅಲ್ವಾ? ನಿನ್ ಫೋನ್ ರಿಂಗ್ ಆಗ್ತದೆ, ಹೋಗಿ ತಗೊಂಡ್ ಬರ್ತೀನಿ. ಬೇಡ ರಘು, ನಾನೇ ಅಟೆಂಡ್ ಮಾಡ್ತೀನಿ. ಆಫೀಸಿಂದ ಬಂದಿರ್ಬೇಕು. ಸತೀಶ್ ಹತ್ರ ಒಂದ್ ಬಿಲ್ ಬಗ್ಗೆ ಎಕ್ಸ್ಪ್ಲನೇಷನ್ ಕೇಳಿದ್ದೆ, ಅದಕ್ಕೆ ಮಾಡಿದ್ದಾರೆ ಅನ್ಸುತ್ತೆ. ಗುಡ್ ಮಾರ್ನಿಂಗ್ ಆದಿತ್ಯ, ಬಾ ಕೂತ್ಕೋ. ಪರವಾಗಿಲ್ಲಪ್ಪ, ಏನ್ ಒಬ್ರೇ ಕೂತ್ಕೊಂಡಿದ್ದೀರಾ? ಅಮ್ಮ ಎಲ್ಲೂ ಕಾಣಿಸ್ತಾ ಇಲ್ಲ. ಯಾವ್ದೋ ಫೋನ್ ಬಂತು ಅಂತ ಅಟೆಂಡ್ ಮಾಡಕ್ ಹೋಗಿದ್ದಾಳೆ. ಮತ್ತೆ ಏನ್ ಸಮಾಚಾರ? ಈ ಹೊಸ ವರ್ಷದಲ್ಲಿ ನ್ಯೂ ಇಯರ್ ರೆಸಲ್ಯೂಷನ್ಸ್ ಏನು ನಿಂದು? ಏನೂ ಇಲ್ಲಪ್ಪ, ಲೈಫ್ ಹೆಂಗ್ ಕರ್ಕೊಂಡು ಹೋಗುತ್ತೋ ಹಾಗೆ ಹೋಗ್ತಾ ಇರೋದು ಅಷ್ಟೇ. ಯಾಕಪ್ಪ ಹಾಗಂತಿದ್ಯಾ? ನಿನ್ನ ಹೆಸರೇನು ಹೇಳು? ಆದಿತ್ಯ ಅಂದ್ರೆ ಸೂರ್ಯ. ಅವಂತರ ಯಾವಾಗ್ಲೂ ಪ್ರಜ್ವಲಿಸ್ತಿರ್ಬೇಕು, ಈ ರೀತಿ ಡಲ್ ಆಗಿರ್ಬಾರ್ದು. ಹಾಗೇನಿಲ್ಲಪ್ಪ, ಐ ಆಮ್ ಓಕೆ. ಸಾವಿತ್ರಕ್ಕ, ನೀನ್ ಮಾಡೋ ಅಡ್ಗೆ ಕೈ ರುಚಿ ತಿನ್ನೋದೇ ಮಜಾ. ನಿನ್ ಕೈ ರುಚಿ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ? ಸಾಕ್ ಸುಮ್ನಿರು, ನೀನೇನ್ ಕಮ್ಮಿನಾ? ಎಷ್ಟು ಚೆನ್ನಾಗಿ ಅಡ್ಗೆ ಮಾಡ್ತೀಯ ನೀನು. ತಗೋ ಸಾವಿತ್ರಕ್ಕ, ನಾನ್ ತಿಂದಿದ್ದಾಯ್ತು, ಈಗ ನಾನ್ ನಿನಗ್ ತಿನ್ನಿಸ್ತೀನಿ, ಕೊಡು. ಪಾರ್ವತಿ, ಆಗ್ಲೇ ಏನೋ ತುಂಬಾ ಯೋಚನೆ ಮಾಡ್ತಿದ್ಯಲ್ಲ, ಏನಾಯ್ತಮ್ಮ? ನಿನ್ ಮನ್ಸಿಗೆ ಬೇಜಾರಾಗೋ ತರ ಏನಾರ ಘಟನೆ ಆಯ್ತೇನಮ್ಮ? ಬೇಸರ, ಖುಷಿ, ದುಃಖ ಎಲ್ಲಾ ತರ ಅನುಭವಗಳಾಗಿದೆ ಸಾವಿತ್ರಕ್ಕ. ನೀನ್ ನನ್ಗೆ ತಾಯಿ ಸ್ಥಾನ ಕೊಟ್ಟಿದ್ಯಾ. ನನ್ ಮನ್ಸಲ್ಲಿರೋ ಎಷ್ಟೋ ವಿಚಾರಗಳನ್ನ ಹೇಳ್ಕೋಬೇಕು ಅಂದಾಗ್ಲೆಲ್ಲ ನಿನ್ನ ನೆನಪು ಮಾಡ್ಕೋತಿದ್ದೆ. ಹೀಗ್ ಬಂದಿದ್ದೀನಲ್ಲ, ಇನ್ ಎಲ್ಲೂ ಹೋಗಲ್ಲ. ನಿನ್ ಮನ್ಸಿಗೆ ಏನ್ ಅನ್ಸುತ್ತೋ ನೀ ಸಂಕೋಚವಾಗಿ ಹೇಳು. ಸಾವಿತ್ರಕ್ಕ,
ಖುಷಿ ವಿಚಾರ ಏನು ಅಂದ್ರೆ ದೊಡ್ಡ ಯಜಮಾನ್ರು ಇಷ್ಟಪಡ್ತಿರೋ ಆ ಕಣ್ಣಿನ ಹುಡುಗಿ ಯಾರು ಅಂತ ಗೊತ್ತಾಯ್ತು. ದೊಡ್ಡ ಯಜಮಾನ್ರು ಇಷ್ಟಪಡ್ತಿರೋ ಆ ಕಣ್ಣಿನ ಹುಡುಗಿ ಯಾರು ಅಂತ ಗೊತ್ತಾಯ್ತಾ? ಅದು ಬೇರೆ ಯಾರು ಅಲ್ಲ ಸಾವಿತ್ರಕ್ಕ, ನಾನೇ. ಪಾರ್ವತಿ, ಯಜಮಾನ್ರ ಮನ್ಸಲ್ಲಿರೋ ಆ ಕಣ್ಣಿನ ಹುಡುಗಿ ನೀನೇನಾ? ನೋಡಿದ್ಯಾ, ಅಂತೂ ದೊಡ್ಡ ಯಜಮಾನ್ರು ತಾಳಿ ಕಟ್ಟಿರೋದು ವ್ಯರ್ಥ ಆಗಿಲ್ಲ. ದೇವರು ಎಲ್ರ ಮದ್ವೆನೂ ಸ್ವರ್ಗದಲ್ಲೇ ನಿಶ್ಚಯ ಮಾಡಿ ಕಳಿಸ್ತಾನೆ ಅನ್ನೋದಕ್ಕೆ ಇದಕ್ಕಿಂತ ಸಾಕ್ಷಿ ಬೇಕೇನೆ? ಏನಾಯ್ತು ಸಾವಿತ್ರಕ್ಕ? ಒಂದೊಂದ್ಸಲ ದೇವ್ರ ಬಗ್ಗೆನೂ ಬೇಜಾರಾಗತ್ತೆ ಕಣೆ. ದೊಡ್ಡ ಯಜಮಾನರನ್ನ ಪ್ರೀತಿಸ್ತಾ ಇರೋ ಹುಡುಗಿ ನೀನು, ಅವ್ರ ಜೊತೆ ಇಲ್ಲಿ ಅಗ್ನಿ ಸಾಕ್ಷಿಯಾಗಿ ತಾಳಿ ಕಟ್ಸ್ಕೊಂಡ್ರು ನೀನು. ಅಂತದ್ರಲ್ಲಿ ದೊಡ್ಡ ಯಜಮಾನ್ರ ಮದ್ವೆನ ಬೇರೆ ಹುಡುಗಿ ಜೊತೆ ಮಾಡ್ತಿದ್ದಾನಲ್ಲ, ಇದು ನ್ಯಾಯನಾ? ಹೋಗ್ಲಿ ಬಿಡು ಸಾವಿತ್ರಕ್ಕ, ಆ ದೇವ್ರು ನಮ್ಮ ಹಣೆ ಬರದಲ್ಲಿ ಏನ್ ಬರ್ದಿರ್ತಾನೋ ಅದೇ ಆಗೋದು. ಆದ್ರೆ ಅನುಷ್ಕಾ ಮೇಡಮ್ ಈ ಮನೆಗೆ ಸೊಸೆಯಾಗಿ ಬರ್ತಿರೋದು ನಂಗೆ ಯಾಕೋ ಭಯ ಆಗ್ತಾ ಇದೆ. ಏನ್ ಹೇಳ್ತಿದ್ಯಮ್ಮ? ಅನುಷ್ಕಾ ಮೇಡಮ್ಗೆ ಈ ಅರ್ಸನ್ ಕೋಟೆ ಸೊಸೆಯಾಗೋ ಅರ್ಹತೆ ಇದೆಯೋ ಇಲ್ವೋ ಅನ್ನೋ ಅನುಮಾನ ಶುರುವಾಗಿದೆ ಸಾವಿತ್ರಕ್ಕ. ಏನೇ ಪಾರ್ವತಿ ಹೀಗೆ ಹೇಳ್ತಿದ್ಯಾ? ಹೌದು ಸಾವಿತ್ರಕ್ಕ. ಸಾವಿತ್ರಕ್ಕ, ಯಜಮಾನ್ರು ಇಷ್ಟಪಡ್ತಾ ಇರೋ ಆ ಕಣ್ಣಿನ ಹುಡುಗಿ ನಾನೇ ಅನ್ನೋ ಸಂಭ್ರಮಕ್ಕಿಂತ ಅವ್ರ ಯೋಗಕ್ಷೇಮ ಮುಖ್ಯ, ಈ ಮನೆಗ್ ಒಳ್ಳೇದಾಗೋದ್ ಮುಖ್ಯ. ಆದ್ರೆ ಅನುಷ್ಕಾ ಮೇಡಮ್ ಸೊಸೆಯಾಗಿ ಈ ಮನೆಗ್ ಬರೋದ್ರಿಂದ ಅರ್ಸನ್ ಕೋಟೆಗೆ ಏನೋ ತೊಂದರೆ ಆಗುತ್ತೆ ಅಂತ ಅನ್ನಿಸ್ತಾ ಇದೆ. ಪರಿಸ್ಥಿತಿ ಹೀಗಿರುವಾಗ ಅನುಷ್ಕಾ ಮೇಡಮ್ ಜೊತೆ ನಿಶ್ಚಯ ಆಗಿರೋ ಮದ್ವೆನ ಇನ್ನೂ ಬೇಗ ಮಾಡಿ ಅಂತ ಅಖಿಲಮ್ಮನ ಹತ್ರ ಮಾತಾಡೋ ನಿರ್ಧಾರ ಮಾಡಿದ್ದಾರೆ. ಆಗ್ಲೇ ಏನೋ ಹೇಳ್ಬೇಕು ಅಂತ ಬಂದಾಗಿತ್ತು, ಏನು ಹೇಳ್ದೆ ಹಾಗೆ ಹಾಗೆ ಏನಾದ್ರೂ ಮಾತಾಡೋದಿತ್ತ? ನಾನು ಆ ಕಣ್ಣಿನ ಹುಡುಗಿ ಬಗ್ಗೆ ಮಾತಾಡಿದ್ದೀನ ಅಮ್ಮ ಏನಾದ್ರೂ ಕೇಳಿಸ್ಕೊಂಡಿದ್ರೆ ಅವ್ರ ಮನ್ಸಿಗೆ ಎಷ್ಟು ನೋವಾಗಿರೋದು. ನನ್ ಯಾಕೆ ಆ ಕಣ್ಣಿನ ಹುಡುಗಿ ಬಗ್ಗೆ ಮಾತಾಡ್ದೆ? ನನ್ನ ಮನ್ಸಲ್ಲಿ ಆ ಹುಡುಗಿ ಬಗ್ಗೆ ಪ್ರೀತಿ ಕಮ್ಮಿ ಆಗ್ತಾ ಇಲ್ವಾ? ಅಥವಾ ಆ ಕಣ್ಣಿನ ಮೇಲಿನ ಪ್ರೀತಿನ ನನಗೆ ಮರೆಯೋದಿಕ್ಕಾಗ್ತಾ ಇಲ್ವಾ? ನೋ, ಹಾಗಾಗ್ಬಾರ್ದು. ನನ್ನ ನಿರ್ಧಾರದಿಂದ ಯಾವುದೇ ಕಾರಣಕ್ಕೂ ನಾನು ಹಿಂದೆ ಸರಿಬಾರ್ದು. ನನಗೆ ನನ್ನ ಖುಷಿಗಿಂತ ನಮ್ಮ ಮನೆಯವ್ರ ನೆಮ್ಮದಿ ಮುಖ್ಯ. ಅದರಲ್ಲೂ ಅಮ್ಮನ ಮನಸ್ಸಿಗೆ ಯಾವತ್ತೂ ಬೇಜಾರಾಗಬಾರ್ದು. ಅವ್ರು ಯಾವಾಗ್ಲೂ ಸಂತೋಷವಾಗಿರ್ಬೇಕು. ಪ್ರೀತಿಗೆ ಇನ್ನೊಂದು ಹೆಸರೇ ತ್ಯಾಗ ಅಂತ ಹೇಳ್ತಾರೆ. ತಮ್ಮ ಪ್ರೀತಿನ ತ್ಯಾಗ ಮಾಡೋದ್ರಲ್ಲೂ ಒಂಥರ ಸಾರ್ಥಕತೆ ಇದೆ. ನಮ್ಮ ಮನೆಯವ್ರ ಸಂತೋಷಕ್ಕೋಸ್ಕರ ನಾನು ನನ್ನ ಪ್ರೀತಿನ ತ್ಯಾಗ ಮಾಡೋದೇ ಸರಿ.